ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ನೋಡ್ತಾ ಇದ್ದೀವಿ. ಈಗ ಅಮ್ಮ ಆಡಿದ್ರು ಒಂದು ಹಾಡು, ಹುಟ್ಟಿ ಹುಟ್ಟಿ ಸಾಯುತ್ತಾ ಸತ್ತು ಸತ್ತು ಹುಟ್ಟುವ ಈ ಭವವನ್ನು ಬಿಡಿಸು ಗುರುವೇ, ಕೈ ಮುಗಿದು ನಿನ್ನ ಬೇಡುವೆ. ಎಷ್ಟು ಅದ್ಭುತವಾದಂತಹ ಒಂದು ಬೇಡಿಕೆ ನೋಡ್ರಿ. ಹುಟ್ಟಿ ಹುಟ್ಟಿ ಸಾಯುವಂಥದ್ದು, ಸತ್ತು ಸತ್ತು ಹುಟ್ಟುವಂಥದ್ದು, ಈ ಭವವನ್ನು ಬಿಡಿಸಪ್ಪ ತಂದೆ ಗುರುವೇ. ಪ್ರಶ್ನೆ ಇದಾಗಬೇಕು, ಮುಮುಕ್ಷಿಗಳ ಭಾವ ಇದಾಗಬೇಕು. ಇದರಿಂದ ನಾವು ಬಿಡಿಸ್ಕೊಳ್ಬೇಕಾಗ್ಯದಲ್ಲ, ಈ ಪ್ರಶ್ನೆ ಗುರುವಿನ ಹತ್ರ ಇಡಬೇಕು. ಈ ತುಡಿತ ನಮ್ಮಲ್ಲಿರ್ಬೇಕು. ಅದ್ಭುತವಾದಂತಹ ಒಂದು ಸಾಹಿತ್ಯ ನೋಡ್ರಿ. ಆ ಕೇಳಿಕೆ, ಆ ಬೇಡಿಕೆ ಅನ್ನುವಂಥದ್ದು ಗುರುವಿನ ಹತ್ರ ಬೇಡುವಂತಹ ಒಂದು ಭಾವ. ಅದ್ಭುತವಾಗಿ ಹಾಡಿದ್ರು. ಇವಾಗ ಇದನ್ನ ಶಿವಕಾರುಣ್ಯ ಸ್ಥಳದಲ್ಲಿ ಕೇಳ್ಕೊಂಡಂತ ಶಿಷ್ಯನ ಒಂದು ಪ್ರಶ್ನೆ. ಹಲವಾರು ಪ್ರಶ್ನೆ ಅದಕ್ಕೆ ಯಾವುದು ಮಿಸುಕಲಿಯದೆನ್ನ ಮೋಹ ವಿಸರವೆಂಬ ವನವನುರ್ಹಿ ಬಸಿತವೆನಿಸಿ ರುದ್ರ ನಿನ್ನ ನೊಸಲ ವಹಿನಿ ನೇತ್ರದಿಂದ ನೋಡಲಾಗದೆ ದೇವ ನೋಡಲಾಗದೆ. ಅದ್ಭುತವಾಗಿ ಕೇಳ್ಕೊಂಡಂಥದ್ದು. ನೋಡಲಾಗದೆ ದೇವ ನೋಡಲಾಗದೆ. ನೋಡಪ್ಪ, ನನ್ ಕಡೆ ನೋಡು. ಹೇಳ್ತಾರ ನೋಡ್ರಿ, ಮಿಸುಕಲಿಯದೆನ್ನ ಮೋಹ ವಿಸರವೆಂಬ ವನವನುರುಹಿ. ಆ ಮೋಹ ಅನ್ನುವಂತ ಕಾಡು ದೊಡ್ಡ ಕಾಡು ಬೆಳೆದ್ ಬಿಟ್ಟದ. ಒಂದು ಜನ್ಮದ ಕಾಡಲ್ಲ ಇದು. ಜನ್ಮ ಜನ್ಮಾಂತರ ಈ ಮೋಹ ಅನ್ನುವಂತ ಕಾಡು ಬೆಳೆದ್ ಬಿಟ್ಟದ. ಅದಕ್ಕೆ ಮಿಸುಕಲಿಯದೆನ್ನ ಮೋಹ ವಿಸರವೆಂಬ ವನವನುರುಹಿ ಬಸಿತವೆನಿಸಿ ರುದ್ರ ನಿನ್ನ ನೊಸಲ ವಹಿನಿ ನೇತ್ರದಿಂದ ಇಂಥ ಮೋಹ ಅನ್ನುವಂತ ಕಾಡನ್ನ ಸುಟ್ಟು ಬಿಡಪ್ಪ ಅಂತ ಹೇಳುವಂತ ವಿಚಾರ ಕೇಳ್ಕೊಳ್ಳುವಂಥದ್ದು. ಅದಕ್ಕೆ ಕಲುಷ ತಿಮಿರ ಮುಸುಕಿ ಮುಗಿದು ನಲಿಯದೆನ್ನ ಹೃದಯ ನಳೆನ ಒಲ್ಲರೆ ದಿವ್ಯ ರೂಪ ನಿನ್ನ ಬಲದ ಭಾನು ನಯನದಿಂದ ಅನ್ನುವಂಥದ್ದು ಶಿಷ್ಯನ ಶಿಷ್ಯ ಕೇಳುವಂಥ ಒಂದು ವಿಚಾರ. ಯಾಕ ಮನಸ್ಸಿನಲ್ಲಿ ಈ ಒಂದು ಕಲ್ಮಶ ತುಂಬಿಕೊಂಡಾಗ, ಮಲ ವಿಕ್ಷೇಪ ಅನ್ನುವಂಥ ದೋಷಗಳಿಂದ ಕೂಡಿದಾಗ ಎಲ್ಲಿ ತಿಳ್ಕೊಳಕ್ ಆಗ್ತದೆ ಹೇಳ್ರಿ. ಅದಕ್ಕೆ ಮಹಾತ್ಮರು ಬಹಳಷ್ಟು ವಿಚಾರಗಳನ್ನ ಕೇಳುವಂಥದ್ದು. ಇಲ್ಲಿ ಕೂಡ ಇದನ್ನೇ ಶಿವಕಾರುಣ್ಯ ಸ್ಥಳದಲ್ಲಿ ಕೇಳ್ತಾನ ಶಿಷ್ಯ. ಅದಕ್ಕೆ ಗುರುಗಳು ಉತ್ತರ ಕೊಡ್ತಾ ಬರ್ತಾರ. ಜೀವ ಸಂಬೋಧನಾ ಸ್ಥಳದಲ್ಲಿ ಜೀವನಿಗೆ ಬೋಧನೆ ಮಾಡುವಂಥದ್ದು ಮಾಡ್ತಾರ ಅವರು. ಈ ಮೋಹ ಅನ್ನುವಂಥದ್ದು ನೋಡಪ್ಪ, ಇದು ಬಹಳ ದೊಡ್ಡ ಮೋಸ ಮಾಡ್ತದೆ. ಇದು ಮೋಹ ಮಾಡಕ್ ಹೋಗ್ಬೇಡ, ಯಾವ್ದ್ರ ಮೇಲೆ ಮೋಹ ಮಾಡ್ಬೇಡ. ಬರುವಾಗ ಒಬ್ನೇ ಬಂದಿದಿ, ಹೋಗಾಗ ಒಬ್ನೇ ಹೋಗ್ತಿದೆ. ನಡುವೆ ಕಾಣಿಸ್ತದಲ್ಲ, ಸಂತ್ಯಾಗ ಬಂದಿವಲ್ಲ ಸಾಮಾನು ಬಿಡದೆ ಎಲ್ಲ ನೆನಪೀಲೆ ಕೊಡ್ಬೇಕಲ್ಲ, ತಿರುಗಿ ಎಂದು ಬರೋದಿಲ್ಲ. ಸಂತಿಗೆ ಬಂದು ಬಿಟ್ಟಿವಿ, ಸಂತ್ಯಾಗ ಒಬ್ರೇ ಇರ್ತೀವಿ ಅನ್ನಂದ್ರೆ ಬಹಳಷ್ಟು ಜನ ಇರ್ತೀವಿ, ಎಲ್ಲರೂ ಬಂದಿರ್ತೀವಿ. ನಮ್ ಸಾಮಾನುಗಳು ನಾವೇನ್ ಸಂತಿಗೆ ತರಾಕಂತ ಹೋಗಿರ್ತೀವಿ, ಅದನ್ನ ಮಾತ್ರ ನಾವು ತಗೊಳ್ತೀವಿ. ಇದು ಬೇಕು ಅಂತ ತಗೊಂಡು ನಮ್ಮ ಮನೆಗೆ ನಾವು ಬಂದ್ಬಿಡ್ತೀವಿ. ಅದೇ ರೀತಿ ಕೂಡ ನಾವೆಲ್ಲರೂ ಸೇರಿದ್ದೀವಿ. ಮನೆ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ಇದೆಲ್ಲ ಸಂತ್ಯಾಗ ಬಂದಂಗಿದೆ. ನಾವೆಲ್ಲ ಇಲ್ಲಿ ಒಂದೊಂದು ಸಾಮಾನುಗಳನ್ನ ಖರೀದಿ ಮಾಡ್ಕೊಂಡು ಹೋಗ್ಬೇಕಾಗ್ಯದ. ಅದಕ್ಕೆ ಸಾಮಾನು ಬಿಡದೆ ಎಲ್ಲ ನೆನಪೀಲೆ ಕೊಡ್ಬೇಕಲ್ಲ, ನೆನಪಿಲಿಂದ ತಗೊಳ್ಬೇಕಿದು. ಮರ್ತು ಬಿಟ್ರೆ ಮುಗಿದೋಯ್ತು, ಸಂತಿಗೆ ಬಂದದ್ದು ವ್ಯರ್ಥ ಆಗ್ತದೆ. ಸಂತಿಗೆ ಹೋದಂತ ವ್ಯಕ್ತಿ ನಾವೇನ್ ತರ್ಬೇಕಂತ ಹೋಗಿ ಅದನ್ನ ಮರ್ತು ಬಿಟ್ರೆ ಎಷ್ಟು ವ್ಯರ್ಥ ಆಗ್ತದೆ ಓದೋದಕ್ಕೆ. ಹಂಗಾಗಿ ಭೂಮಿಗೆ ನಾವು ಸಾಮಾನು ತಗೊಳ್ಳಿಕ್ ಬಂದಿದ್ದೀವಿ. ಅದಕ್ಕೆ ಇದನ್ನ ಮರೀದೆ ನಾವು ತಗೊಳ್ಳುವಂಥದ್ದು. ಮತ್ತೆ ತಿರುಗಿ ಶರೀರ ಮತ್ತೆ ಬರ್ತದೆ ಅನ್ನೋದ್ರ ಮತ್ತೆ ಬರಂಗಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರ ಮಹಾತ್ಮರು. ಅಲ್ಲಿ ಜೀವ ಸಂಬೋಧನಾ ಸ್ಥಳದಲ್ಲಿ ಜೀವನಿಗೆ ಬೋಧನೆ ಮಾಡುವಂಥದ್ದು ನೋಡು, ನೀತಿಯಿಂದ ನಡೆಯುವಂಥದ್ದು ಕೂಡ ಬಹಳ ಮುಖ್ಯವಾಗ್ತದಪ್ಪ ಅಂತ. ಕಾಯ ವಾಚ ಮನಸ್ಸ
ಅಲ್ಲಿ ಕೂಡ ಎಂತೊಲಿವನು ತನಗಿನ್ನೆಂತೊಲಿವನು, ಕರ್ಣತ್ರಯದ ದೋಷ ಮೆರೆ ಕಂತು ಕಾಲಪುರ ವೈರಿಗುರು ಶಂಭುಲಿಂಗ ತನಗಿನ್ನೆಂತೊಲಿವನು. ನೋಡಿ ಇಂಥವೆಲ್ಲ ದೋಷಗಳು ಇಟ್ಕೊಂಡಾಗ ಭಗವಂತನ ಒಲಿಮೆ ನಿನಗೆ ಆಗಂಗಿಲ್ಲಪ್ಪ, ಇವೆಲ್ಲ ನೀನು ಇವು ಬಿಟ್ಟು ಬಿಡ್ಬೇಕಾಗ್ತದ ಅನ್ನುವಂಥ ನೀತಿಯಿಂದ ನಡ್ಕೋ ಅನ್ನುವಂಥ ಕೆಲವು ವಿಚಾರಗಳನ್ನ ನೀತಿ ಕ್ರಿಯಾಚಾರ ಸ್ಥಳದಲ್ಲಿ ಹೇಳುವಂಥದ್ದು. ಆಮೇಲೆ ಯೋಗ ಪ್ರತಿಪಾದನಾ ಸ್ಥಳ ಈಗಾಗಲೇ ಹೇಳ್ದಂಗ ಅಲ್ಲಿ ಮನಸ್ಸು ನಿಗ್ರಹ ಮಾಡ್ಕೊಳ್ಳುವಂಥದ್ದು, ಶಾಂತವಾಗಿ ಇಟ್ಕೊಳ್ಳುವಂಥದ್ದು ಕೆಲವೊಂದು ಅಲ್ಲಿ ಕ್ರಿಯೆಗಳನ್ನ ಹೇಳ್ತಾರೆ. ಆಮೇಲೆ ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಬರುವಂಥದ್ದು. ಹಿಂಗ ಕ್ರಮವಾಗಿ ಈ ಶಿಷ್ಯ ಬಂದಿದ್ದಾನೆ. ಅದಕ್ಕೆ ಮುಮುಕ್ಷತ್ವ ಭಾವ ಬರ್ಬೇಕಾದಾಗ ಮನುಷ್ಯತ್ವ, ಮುಮುಕ್ಷತ್ವ, ಮಹಾಜನ ಸಂಶಯತ್ವ, ಏತತ್ರಯಂ ಸುದುರ್ಲಭಂ ಅಂತ ಹೇಳ್ತಾರೆ. ಈ ಮೂರು ಬರ್ಬೇಕಾದ್ರೆ ಬಹಳ ಕಷ್ಟ. ಮತ್ತೆ ಈ ಬಂದಿದೆ ಅಂತಂದಾಗ ಈ ಸದ್ಗುರು ಸಿಕ್ಕ ಮೇಲೆ ಶ್ರವಣ ಮನನ ನಿಧಿಧ್ಯಾಸ, ಗುರುವಿನ ಮೇಲೆ ನಂಬಿಕೆ ಬರೋದು ಬಹಳ ಮುಖ್ಯ. ಹೇಳುವಂತ ಸದ್ಗುರುವಿನ ವಾಕ್ಯದ ಮೇಲೆ ಶ್ರದ್ಧೆ ಬರುವಂಥದ್ದು ಕೂಡ ಬಹಳ ಪುಣ್ಯದ ಫಲನೇ. ಮನ್ಯಾಗ ಮಗನೇ ಜ್ಞಾನಿ ಇರ್ಬೋದು, ಹೆಂಡತಿನೇ ಜ್ಞಾನಿ ಇರ್ಬೋದು, ಗಂಡನೇ ಜ್ಞಾನಿ ಇರ್ಬೋದು, ನಮ್ಮ ಹತ್ರದಾಗ ಯಾರೋ ಒಬ್ರು ಗುರುಗಳೇ ಹತ್ರ ಆಜು ಬಾಜುನೇ ಇರ್ಬೋದು, ಹೊರಗಡೆನೆ ಇರ್ಬೋದು. ಯಾಕಂದ್ರೆ ಅದು ಇನ್ನೂ ಹೆಚ್ಚಿನಕ್ಕಿಂತ ಮನೇಲಿ ಯಾರಾದ್ರೂ ಒಬ್ರು ಜ್ಞಾನಿ ಇದ್ರು ಅಂತಂದ್ರೆ ಅಲ್ಲಿ ಇನ್ನೂ ಮೋಸದ ಆಟ ನಡೀತದೆ. ಯಾವ ರೀತಿ ಮೋಸ ಅಂದ್ರೆ ಅವ್ರು ಇವ್ರೇನ್ ಬಿಡು ಇವ್ರೇನ್ ಹೇಳ್ತಾರ, ಗಂಡನೇ ಜ್ಞಾನಿ ಇದ್ರೆ ಗಂಡ ಇನ್ನೇನ್ ಹೇಳ್ತಾನ, ಹೆಂಡ್ತಿನೇ ಇದ್ರೆ ಈಕೇನ್ ಹೇಳ್ತಾಳ, ಅಪ್ಪ ಅಮ್ಮನಿದ್ರೆ ಇವ್ರೇನ್ ಹೇಳ್ತಾರ, ಈ ರೀತಿ ಭಾವ ಬಂದಿರ್ತದೆ. ಯಾಕಂದ್ರೆ ಮನ್ಯಾಗ ಅಲ್ಲಿ ಶ್ರದ್ಧೆ ಬರುವಂಥದ್ದು. ಯಾರೋ ಒಂದು ಮಹಾತ್ಮರಿದ್ರು ಜ್ಞಾನಿಗಳಿದ್ರು ಅಂದ್ರೆ ಆ ಗುರು ಅನ್ನುವಂಥ ಆ ಭಾವ ಬರ್ಬೇಕಾದ್ರೂ ಕೂಡ ಬಹಳ ಜನ್ಮದ ಪುಣ್ಯ ಅಂತ ಅನ್ಕೊಳ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಗುರುವಿನ ಮುಖಾಂತರ ಸಾಧನ ಚತುಷ್ಟಯ ಸಂಪನ್ನನಾದಂಥವ ಹೆಂಗಂದ್ರ ವಿವೇಕ, ವೈರಾಗ್ಯ, ಶಮೆ, ದಮೆ, ತಿತಿಕ್ಷೆ, ಉಪರತಿ, ಶ್ರದ್ಧಾ, ಸಮಾಧಾನ, ಮುಮುಕ್ಷತ್ವ ಇವೆಲ್ಲವನ್ನು ಒಳಗೊಂಡಿರ್ತಾನತ. ಯಾವಾಗ ಗುರುವಿನ ಮುಂದೆ ಅದಕ್ಕೆ ಈ ಸಪ್ತ ಭೂಮಿಕೆ ಒಳಗ ಸುಖದ ಆಪೇಕ್ಷೆ ಅಂತ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಆಗ್ಬೇಕಾದ್ರ ಈ ಸುಖವನ್ನ ಪಡ್ಕೊಳ್ಬೇಕನ್ನುವಂಥದ್ದಾದ್ರ ಇದು ಈ ಸುಖದ ಇಚ್ಛೆ ಬರ್ಬೇಕಾದ್ರೆ ಬಹಳ ಜನ್ಮದ ಪುಣ್ಯ. ಸಪ್ತಭೂಮಿಕೆ ಒಳಗ ಮೊದಲನೇದು ಭೂಮಿಕೆ. ಅದಕ್ಕೆ ಈ ರೀತಿ ಬಂದಾಗ ಸದ್ಗುರುವಿನ ಹತ್ರ ಕೇಳ್ಬೇಕಾದಾಗೆ ಆತಗ ವಿವೇಕ, ವೈರಾಗ್ಯ, ಆಮೇಲೆ ಶಮ, ದಮ, ತಿತಿಕ್ಷೆ, ಉಪರತಿ, ಶ್ರದ್ಧಾ ಇವೆಲ್ಲ ಆತ ರೆಡಿ ಆಗ್ಬೇಕಾಗ್ತದೆ. ಈ ಕ್ವಾಲಿಫಿಕೇಶನ್ ಇರ್ಬೇಕಾಗ್ತದೆ. ಒಬ್ಬ ನೌಕರಿಗೆ ಹೋಗ್ಬೇಕಾದ್ರೆ ಕೆಲವೊಂದು ಬೇಕಾಗ್ತದೆ ನೋಡ್ರಿ, ಇದೇ ಇರ್ಲಿ, ಈ ಒಂದು ಸರ್ಟಿಫಿಕೇಟ್ ಇರಬೇಕು, ಈ ತರ ಇರಬೇಕು, ಆ ತರ ಇರ್ಬೇಕಂತ ಅಲ್ಲಿ ಇದ್ದಾಗ ನೋಡಿ ಜಾಬ್ ಕೊಡ್ತಾರೆ. ಅದೇ ರೀತಿ ಈತ ಇವೆಲ್ಲ ಅಂಶಗಳನ್ನ ಮಾಡ್ಕೊಂಡಿರ್ಬೇಕಿತ್ತ ಕೂತ್ಕೊಳ್ಳಾಗೆ. ಅಂದಾಗ ಮಾತ್ರ ಈ ಜ್ಞಾನಕ್ಕೆ ಬರಕ್ ಸಾಧ್ಯ ಆಗ್ತದ. ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾನ, ಗುರುವಿನ ವಾಕ್ಯವನ್ನ ಕೇಳಿದ ಮೇಲೆ ಅದ್ರ ಬಗ್ಗೆ ವರ್ಣನೆ ಮಾಡ್ತಾನೆ. ಎಂತ ಆನಂದ ಇದು ಅಂತ ಹೇಳುವಂತ ವಿಚಾರವನ್ನ ಇವಾಗ ನಾವು 27ನೇ ಪದ ಜ್ಞಾನ ಪ್ರತಿಪಾದನಾ ಸ್ಥಳದ 27ನೇ ಪದ್ಯವನ್ನ ನಾವು ನೋಡ್ತಾ ಇದ್ದೀವಿ. ಏನೆಂದು ಪೇಳುವೆನು ಪರಮಾನಂದ ವೆನಗಾದ ಅದನಾನಿನ್ನು ಅಂತ ಹೇಳ್ತಾರ. ಪರಮಾನಂದ ಶ್ರೇಷ್ಠವಾದ ಆನಂದ. ಯಾಕಂದ್ರ ಎಲ್ಲಕ್ಕಿಂತ ಮಿಗಿಲಾದಂಥದ್ದು ಈ ಬ್ರಹ್ಮಜ್ಞಾನ. ಮುಖ್ಯವಾಗಿರುವಂಥದ್ದು ಪಡ್ಕೊಂಡೆ ನಾನು. ಅದಕ್ಕೆ ಏನೆಂದು ಪೇಳುವೆನು ಪರಮಾನಂದ. ಭಯ ಇಲ್ಲ, ಈಗ ಭಯ ಹೋಗ್ಬಿಡ್ತು. ಯಾಕಂದ್ರೆ ಎಷ್ಟು ನಡುಗ್ತಿರ್ತೀವಿ ನೋಡ್ರಿ ಕೆಲವು ಸಲ ಬಹಳಷ್ಟು. ಯಾಕಂದ್ರೆ ಯಾವಾಗ ಭೇದ ಭಾವ ಇದ್ದಾಗ ಭಯ ಇರ್ತದೆ, ಅಭೇದ ಇದ್ದಾಗ ಭಯ ಇರಂಗಿಲ್ಲ. ಭೇದ ಭಾವ ಇದ್ದಾಗ ಎಷ್ಟೊಂದು ಭಯದಿಂದ ಇದ್ವಿ ನಾವು. ಮಹಾತ್ಮರು ಹೇಳ್ತಾರ, ನಮ್ಮ ಶರೀರದ ಒಂದು ವಿಚಾರವಾಗಿರ್ಬೋದು, ದೇವ್ರು ಭಿನ್ನಕ್ಕೆ ಅವಕಾಶ ಕೊಟ್ಟಾಗ ದೇವ್ರ ಅಲ್ಲಿ ಅದನ್ನ ನಾನು ದೇವ್ರು ಬೇರೆ ಅದನ್ನ ನಾನು ಬೇರೆ ಅದೇನೆ, ಪೂಜೆ ಮಾಡಿಸ್ಕೊಳ್ಳುವಂಥವ್ನು ದೇವ್ರು, ಪೂಜೆ ಮಾಡುವಂಥವ್ನು ನಾನು ಅನ್ನುವಂಥ ಭಾವ. ಏನಾದ್ರೂ ಬಿಟ್ಬಿಟ್ರ ನನ್ಗೆಲ್ಲಿ ಏನ್ ಮಾಡ್ಬಿಡ್ತದೇನೋ ಅಂತ ಭಯ. ಏನೋ ಒಂದು ವ್ರತ ಮಾಡ್ತಾ ಇದ್ದೆ, ಈ ವರ್ಷ ಮಾಡ್ಲಿಲ್ಲ, ಏನಾಗ್ಬಿಡುತ್ತೋ ಏನೋ ಅನ್ನುವಂಥ ಭಯ. ಎಷ್ಟೊಂದು ಭಯ, ಗೊಂದಲದಲ್ಲೇ ಜೀವನ ಮಾಡ್ತಾ ಇದ್ದೆ ನಾನು. ಅದಕ್ಕೆ ಹಲವಾರು ವಿಚಾರವನ್ನ ಅವ್ರು ಹೇಳ್ತಾರೆ. ಏನೆಂದು ಹೇಳಿ ನನ್ಗೆ ಯಾವ್ದು ಭಯ ಇಲ್ಲ, ಈಗ ಯಾರ ಭಯನೂ ಇಲ್ಲ. ಇಂಥ ಒಂದು ಪರಮಾನಂದದ ಸ್ಥಿತಿಯಲ್ಲಿ ನಾನಿದ್ದೀನಿ. ಆ ರೀತಿಯನ್ನು ನಾನು ಹೆಂಗೆ ಹೇಳಂದೆ, ನಿಮ್ಗೆ ಹೇಳಕ್ ಆಗಲ್ಲ, ಹೇಳಕ್ ಬರದೇ ಇರುವಂತ ಒಂದು ಸ್ಥಿತಿ ಅದು ಅಂತ ಇಲ್ಲಿ ಗುರುವಿನ ಒಂದು ಸ್ತುತಿಯನ್ನ ಮಾಡ್ತಾನ, ಗುರುವಿನ ಒಂದು ಮಹಿಮೆಯನ್ನ ವರ್ಣನೆ ಮಾಡ್ತಾನ. ನನ್ನ ಕೃತಕೃತ್ಯ ಧನ್ಯನಾದೆ ಅಂತ ಅನ್ನುವಂಥ ವಿಚಾರವನ್ನ
ಆತ ಹೇಳ್ತಾನ. ನಿನ್ನೆಯ ವಿಚಾರದಲ್ಲಿ 1ನೇ ನುಡಿ ಸದ್ಗುರುಗಳಿಗೆ ಶರಣಾಗತನಾಗಿ ಈ ಘೋರ ಭವಮಾಲೆಗಳು ಉಳುಕಿ ಮನದೋಳು ಆರಿಂದ ತೊಲಗುವುದೆಂದು ಚಾರು ಗುರು ಪದವಿಡಿಯೇ ಮೊದಲೇ ಸಂಸಾರವೆನಗಿಲ್ಲವಾದುದ ಅಂತ ಹೇಳಿದ್ರು. ಈ ಜನನ ಮರಣ ಅನ್ನುವಂಥದ್ದು ಘೋರ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾರಲ್ಲ, ಇವಾಗ ಒಂದು ಅಮ್ಮ ಆಡಿದ್ರು ಎಷ್ಟೊಂದು ಘೋರ ಈ ಸಂಸಾರ. ಇದು ಸಾಮಾನ್ಯ ಅಲ್ಲ, ಒಂದು ತಾಸಿಗಿದ್ದದ್ದು ಇನ್ನೊಂದು ತಾಸಿಗೆ ಇರಂಗಿಲ್ಲ. ಬಹಳ ವಿಚಾರ ಮಾಡಿದ್ರ ಬಹಳ ಘೋರ ಸಂಸಾರ ಇದು. ಆದಿ ಅಂತ್ಯ, ಹುಟ್ಟು ಸಾವು, ಅದ್ರ ಮಧ್ಯೆ ಇರುವಂತದ್ದು ಚಂದ ಇರ್ತದೇನ? ಅದ್ರ ಮಧ್ಯೆ ಅದೇ ತುಂಬಿರ್ತದೆ. ಈಗ ಮಣ್ಣಿನಿಂದ ಮಡಿಕೆ ಆಗಿದೆ, ಅದ್ರ ತುಂಬ ಎಲ್ಲ ಮಣ್ಣೆ ತುಂಬಿರ್ತದೆ. ಅದಕ್ಕೆ ಈ ಏನು ಹುಟ್ಟು ಅನ್ನುವಂಥದ್ದು ಆದಿ, ಅಂತ್ಯ, ಸಾವು ಅನ್ನುವಂಥದ್ದು, ಇದ್ರ ಮಧ್ಯೆ ಘೋರವಾದಂತ ಯಾತನೆ. ಏನು ಇಲ್ಲಿ ಕೂಡ ಹೇಳ್ತಾರೆ, ಏನ್ ಸುಖ ಐತೆ ಒಂದು ಕ್ಷಣದಾಗ ಇದ್ದದ್ದು ಇನ್ನೊಂದು ಕ್ಷಣದಾಗ ಇರಂಗಿಲ್ಲ. ಅದಕ್ಕೆ ಈ ರೀತಿಯಾಗಿ 84 ಲಕ್ಷ ಜೀವರಾಶಿಯಲ್ಲಿ ಪುನಃ ಜನನ ಮರಣದಲ್ಲಿ ಸಿಲುಕಿ ಒದ್ದಾಡಿದ್ದೆ. ಅದ್ರಾಗ ಆಧ್ಯಾತ್ಮಿಕ ಆದಿ, ಭೌತಿಕ ಆದಿ, ದೈವಿಕ ತಾಪತ್ರೆಗಳು, ಆಧ್ಯಾತ್ಮಿಕ ದುಃಖ ಎಲ್ಲರಿಗೂ ಇರುವಂಥದ್ದು. ಈ ಶರೀರಕ್ಕೆ ಬರುವಂತ ರೋಗ ಆಗಿರ್ಬೋದು, ಮನಸ್ಸಿಗೆ ಬರುವಂತ ರೋಗ ಆಗಿರ್ಬೋದು. ಹಿಂಗಾಗಿ ಇಂಥ ಒಂದು ತಾಪತ್ರೆಗಳ ಒಂದು ಬೆಂಕಿಯ ಮಧ್ಯೆ ನಿಂತಿದ್ದೆ ನಾನು. ಈ ಒಂದು ಬೆಂಕಿ ತಾಪತ್ರೆಗಳ ನಾವು ಇವೆಂಥವು ಅಂದ್ರೆ ಬೆಂಕಿ ಸುಡ್ತಾನೆ ಇರ್ತಾವ ಇವತ್ತು. ಇದ್ರ ಮಧ್ಯೆ ಕೂತ್ಕೊಂಡು ನಾವು ಆನಂದವಾಗಿ ಇರ್ಬೇಕಂದ್ರೆ ಹೆಂಗಾಗ್ತದೆ ಹೇಳ್ರಿ? 1 2 ಹೇಳ್ತಾರ. ಅವಣಿಸಬಾರದ ಹಲವು ದುಃಖಗಳನ್ನು ಅಂತ ಹೇಳ್ತಾರೆ. ಇಷ್ಟಿಷ್ಟು ಅಂತ ಹೇಳಂಗಿಲ್ಲ ಅದು. ಮತ್ತೆ ಹೇಳ್ತಾರೆ, ಬೇರೆ ಬೇರಿನ್ನು ಮೈದೋರಿ ಕಾಡುವ ಬಾಧೆ 100,000 ಕೋಟಿಯುಂಟು ಅಂತ ಹೇಳ್ತಾರೆ. ಅಷ್ಟೊಂದು ದುಃಖಗಳು ಕಾಡ್ತಾ ಇದ್ದಾವ. ಈಗ ಆ ರೀತಿ ಅನುಭವಿಸ್ತಾ ಇರ್ಬೇಕಾದಾಗ ಇಲ್ಲಿ ಯಾರಿಂದ ನಿವಾರಣೆ ಆಗ್ತಂತ ಹುಡುಕ್ತಾ ಇದ್ದೆ ನಾನು. ಇಂಥ ದುಃಖ ಯಾರಿಂದ ನಾನು ನಿವೃತ್ತಿ ಮಾಡ್ಕೊಳಕ್ ಸಾಧ್ಯ ಐತೆ ಅಂತ ಹುಡುಕ್ತಾ ಇದ್ದೆ. ಅವಾಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ದೊರಕಿದಾಗ ಆತ ನನ್ನ ಕುರಿತು ನಾ ಶರಣಾಗತನಾದೆ. ಅದಕ್ಕ ಇಲ್ಲಿ ಕೂಡ ಗುರುವಿಗೆ ಶರಣು ಆಗಿ ನಂತರ ಈ ಭವ ದುಃಖದಿಂದ ನನ್ನನ್ನ ಪಾರು ಮಾಡು, ಇದೇ ಪ್ರಶ್ನೆವನ್ನ ನೋಡ್ರಿ. ಅದಕ್ಕೆ ಸತ್ತು ಹುಟ್ಟುವ, ಈ ಹುಟ್ಟಿ ಸಾಯುವ, ಸತ್ತು ಹುಟ್ಟುವ, ಈ ಭವವನ್ನು ಬಿಡಿಸು ಗುರುವೆ ಅಂತನ್ನುವಂಥದ್ದು ಅದೇ ಹೇಳ್ತಾರ ಅವ್ರಿ. ಈ ನನ್ನನ್ನ ಭವ ದುಃಖದಿಂದ ಪಾರು ಮಾಡಪ್ಪ ಅಂತ ಕೇಳ್ಕೊಂಡಾಗ ಅವಾಗ ಶಿಷ್ಯ ಗುರು ಧೈರ್ಯ ಕೊಡ್ತಾನ. ನಿನ್ಗೆ ಯಾವ ದುಃಖ ಇಲ್ಲ, ಸ್ವಲ್ಪ ನಿನ್ ತಾಳ್ಮೆ ತಗೊಂಡು ಇದನ್ನೆಲ್ಲ ವಿಚಾರ ಮಾಡಪ್ಪ ಅಂತ ಹೇಳಿ ಅವಾಗೆಲ್ಲವನ್ನ ತಿಳಿಸ್ತಾರ. 2ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ನನ್ನ ಬುದ್ಧಿ ಹಂಗಾಗಿತ್ತು, ಅಮಂಗಳಾಗಿತ್ತು ಅಂತ ಹೇಳ್ತಾರ ಅವರು. ಮತಿಗೆ ಮಂಗಳವಾವುದು ಉತ್ತಮರ ಸಂಘ. ಒಂದೊಂದು ಪಾಯಿಂಟ್ಸ್ ಇಷ್ಟು ಕೊಡ್ತಾರಲ್ಲ, ನಾವು ಉಳಿದದ್ದು ನಾವು ತಿಳ್ಕೊಳ್ತಾ ಹೋಗ್ಬೇಕಾಗ್ತದ. ಇವೆಲ್ಲ ಅನಾತ್ಮವಾಗಿರುವಂತ ವಸ್ತುಗಳನ್ನ ನಾನು ಅಂತ ಕೂತ್ಕೊಂಡಿದ್ದೀನಿ, ಅನಾತ್ಮವಾಗಿರುವಂತ ವಸ್ತುಗಳಲ್ಲಿ ಆತ್ಮ ಭಾವ ಮಾಡಿದ್ದೀನಿ ಅಂದ್ರೆ ಇದು ಒಳ್ಳೆ ಬುದ್ಧಿ ಅಂತಾರೇನ? ಮಂಗಳಕರವಾದಂತ ಬುದ್ಧಿ ಅಂತಾರೇನ? ಇಲ್ಲ ಅಂತಾರ ಮಹಾತ್ಮ. ಅದಕ್ಕೆ ಮುಖ್ಯವಾಗಿ ಮಹಾತ್ಮರು ತಿಳಿಸ್ತಾರ, ಮತಿಗೆ ಮಂಗಳವಾವುದು. ಮತಿಗೆ ಬುದ್ಧಿಗೆ, ಮತಿ ಅಂದ್ರೆ ಬುದ್ಧಿಗೆ ಮಂಗಳಕರವಾಗಿರುವಂತದ್ದು ಯಾವುದು ಅಂದ್ರೆ ಉತ್ತಮರ ಸಂಘ ಅಂತ ಹೇಳ್ತಾರೆ. ಯಾಕಂದ್ರ ಈ ಸತ್ಯವಂತರ ಸಂಘ, ಅದಕ್ಕೆ ಹೇಳ್ತಾರ, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ. ಎಷ್ಟು ಅದ್ಭುತ ಆಗತ್ತೆ. ಸತ್ಯವಂತರ ಸಂಘ ಅಂದ್ರೆ ಸತ್ಯ ವಸ್ತುವನ್ನ ತಿಳ್ಕೊಂಡವ್ರ ಸಂಘಕ್ಕೆ ಸತ್ಯವಂತರ ಸಂಘ ಅಂತ ಹೇಳ್ತಾರ. ಸತ್ಯ ವಸ್ತುವನ್ನ ತಿಳ್ಕೊಂಡಿದಾರ ಅವರು, ಮಿಥ್ಯ ವಸ್ತುವನ್ನ ಬಿಟ್ಟಿದಾರ. ಅಂತವ್ರ ಸಂಘದಲ್ಲಿ ನಾವೇನು ಮಾಡ್ಬೇಕಾಗಿಲ್ಲ. ಅದಕ್ಕೆ ಮಹಾತ್ಮರು ನನಗೆ ಈ ಜನ್ಮದ ಮುಕ್ತಿ ಆಗ್ಲಿಲ್ಲ ಆಗ ಸತ್ಯ ವಸ್ತುವನ್ನು ಅರಿತಂತವರ ಆ ಸಂಘವನ್ನು ಕೊಡುವಂತ ಬೇಡ್ಕೊಂಡಿದ್ದಾರೆ. ಯಾಕೆ ಬೇಡ್ಕೊಂಡ್ರು? ಅಲ್ಲಿ ಏನಿಲ್ಲ ನೋಡ್ರಿ, ಆ ಸಂಘದಲ್ಲಿ ನಾವ್ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅನ್ನುವಂಥದ್ದಿಲ್ಲ. ಬರೇ ಅವ್ರ ವಿಚಾರಗಳನ್ನ ಕೇಳಿ
ಅವರ ಸನ್ನಿಧಾನದಲ್ಲಿ ಕೂತ್ಕೊಂಡಾಗ ಒಂದು ಕಟ್ಟಿಗೆ ತಾನು ಸುಡೋದಲ್ದ ಈ ತರ ಎಲ್ಲಾ ಸುತ್ತಮುತ್ತಿರುವಂತ ಕಟ್ಟಿಗೆಗಳನ್ನು ಹೆಂಗ್ ಸುಡ್ತದ, ಒಬ್ಬ ಸಜ್ಜನರ ಸವಾಸ್ತಾಗಿದ್ದಾಗ ಆತನ ಆ ಒಂದು ಮುಕ್ತಿಯನ್ನು ಪಡ್ಕೊಳ್ತಾನ, ಎರಡನೇ ಮಾತಿಲ್ಲ ಅಂತ ಹೇಳುವಂತದ್ಕಾಗಿ ಮಹಾತ್ಮರಾದಂಥವೆಲ್ಲ ಕೇಳಿದಾರ ಅವರು. ಆಯ್ತಾ, ಇಲ್ಲಿ ಕೂಡ ಹೇಳ್ತಾರ ಮತಿಗೆ ಮಂಗಳವಾವುದು ಉತ್ತಮರ ಸಂಘ ಅಂತ ಮಹಾತ್ಮರು ಹೇಳ್ತಾರ. ಇಲ್ಲಿ ದೇಹಾದಿಗಳನ್ನೇ ಎರಡನೇ ನುಡಿಯಲ್ಲಿ ಹೇಳ್ತಾರ, ದೇಹಾದಿಗಳನ್ನೇ ತಾನೆಂಬ ಜಡಮಾಯ ಮೋಹದಿಂದ ನೊಂದು ಬಳಿಕ ಊಹಿಸಿ ತಿಳಿದೊಡೆ ಅಂತವನ್ ಉಳಿದು ನಿರ್ದೇಹಿಯ ನೆನೆಸಿದ ಇರವ ಅಂತ ಹೇಳ್ತಾರ ಅವರು. ದೇಹಾದಿಗಳನ್ನು ನೋಡ್ರಿ ಹಿಂದೆ ಕೂಡ ಹೇಳಿದ್ರು, ಎಲ್ಲ ಬಿಡಿಸಿ 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 ತಿಳಿಸಿದಾರ ಗುರುಗಳು. ನೀನ್ ಶರೀರ ಶರೀರ ಅಂತ ಅನ್ಕೊಳ್ತೀಯಲ್ಲ, ಏನ್ ಹೇಳಿದ್ರು, ಶರೀರ ನಾನಂತ ಅನ್ಕೊಳ್ತೀಯಲ್ಲ, ಇಂಥ ಪರಮುಕ್ತಿ ನಿನಗೆ ದೊರೆಯಂಗಿಲ್ಲ, ಸಿಗಂಗಿಲ್ಲ. ಅದಕ್ಕೆ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಡೆ ಮನುಜ. ಕೆಟ್ಟು ಹೋಗುವಂತ ಶರೀರ ನಾನ್ ಅನ್ಕೊಂಡು ಸಾಯೋವರೆಗೂ ಇದನ್ನ ಗುತ್ತಿಗಿಡ್ಕೊಂಡ್ ಕುಂತೀಯಲ್ಲ, ಇದು ಕೆಟ್ಟು ಹೋಗ್ತದೆ. ನೀನ್ ನೋಡ್ತಾನೆ ಹಾಳಾಗ್ತಾನೆ ಹೋಗ್ತಾ ಇದೆ ಶರೀರ. ನೀನ್ ಮಾತ್ರ ಹಂಗ ಇದೆ. ಯಾವಾಗ ನಿನ್ ತಿಳುವಳಿಕೆ ಬಂದದ್ ನಾನು ಅನ್ನುವಂತ ಒಂದು ಏನ್ ಒಳಗಡೆ ಇದ್ದಾನಲ್ಲ, ಆತ ಹೇಳುವಂಥವನು ಹಾಗೆ ಇದ್ದಾನ, ಕೊನೆಯವರೆಗೂ ಸಾಯೋವರೆಗೂ ಆತ ಹಾಗೆ ಇರ್ತಾನ ಹೇಳುವಂತಹ ಭಾವ. ಆದ್ರೆ ಈ ಶರೀರ ನೀನ್ ನೋಡ್ತಾ ನಿನ್ ಕಣ್ಣೆದ್ರಿಗೆ ಅದು ಹೆಂಗಾಗ್ತದ, ವಿನಶ್ಯತೆ ಷಡ್ಭಾವಿಕರ್ಕೊಳಗಾಗ್ತಾ ಹೋಗ್ತದ. ಅದಕ್ಕೆ ಮಹಾತ್ಮರು ಮೊದಲು ಹೇಳುವಂಥದ್ದು, ಇವೆಲ್ಲ ದುಃಖಗಳಿಗೆ ಮೂಲ ಕಾರಣ ಈ ಶರೀರ ನಾನನ್ನುವಂಥದ್ದು, ತನುಭಾವವಳಿಯ ದುಃಖದ ಕೇಡು ಅಂತ ಹೇಳ್ತಾರೆ ಮಹಾತ್ಮರು. ಶರೀರ ನಾನು ಅಂತ ಅನ್ಕೊಂಡಿಯಲ್ಲ, ನೀನ್ ಹೆಂಗಾಗ್ತೀಯ? ಅದಕ್ಕ ನಿನ್ಗಿಂತ ಪರಮುಕ್ತಿ ಸುಖವನ್ನ ನೋಡ್ರಿ, ಬಹಳಷ್ಟು ಅದ್ಭುತ ವಿಚಾರಗಳಿವು. ಎಲ್ಲ ಕರ್ಮ ಉಪಾಸನೆಗಳು ಎಲ್ಲಿ ನಡೀತಾವಂದ್ರ ಶರೀರ ಆದ ಅನ್ನುವಂತ ಭಾವದಲ್ಲಿ ನಡೀತಾವ, ಶರೀರ ಇದೆ ಅಂದಾಗ ನಡೀತಾವ ಅವು. ಆದ್ರೆ ಇದ್ರಲ್ಲಿ ಏನದ, ಶರೀರ ಭಾವ ಸಂಪೂರ್ಣವಾಗಿ ಬಿಡುವಂತ, ಶರೀರ ನಾನಲ್ಲ ತಿಳ್ಕೊ. ಅದೇಂಗ ನಾನು ಶರೀರ ಅಲ್ಲ ಅಂತಂದಾಗ ನೀನ್ ಅರ್ಥ ಮಾಡ್ಕೊಳಪ್ಪ. ಇಂಥ ಪರಮ ಸುಖವನ್ನ ಅನುಭವಿಸ್ಬೇಕಾದ್ರ, ಇಂಥ ಪರಮ ಆನಂದವನ್ನ ನೀ ಪಡ್ಕೊಳ್ಬೇಕಾಗಿತ್ತು ಅಂತಂದ್ರ ಶರೀರದ ಮೇಲಿನ ಮೋಹ ಬಿಟ್ಟು ಬಿಡು. ದೂರ ಮಕ್ಕಳ ಮರಿಗಳಂತಲ್ಲ, ನಿನ್ನ ಸಂಸಾರ ಆಸ್ತಿ ಪಾಸ್ತಿ ಮೋಹ ಅಲ್ಲ, ಅದು ದೂರ ಉಳಿತು. ಅದೆಲ್ಲ ಶರೀರಕ್ಕೆ ಸಂಬಂಧಪಟ್ಟಂಥವೆಲ್ಲ ಮೋಹಗಳು. ಇದು ಹೆಂಗ ಅಂತಂದ್ರೆ, ಈ ಶರೀರ ಅನ್ನುವಂಥದ್ದು ನಾನು ಅನ್ನುವಂಥದ್ದು ದೊಡ್ಡ ಮೋಹ ಐತೆ, ಅದು ಇದನ್ನ ಬಿಟ್ಕೋ ಅಂತ ಹೇಳ್ತಾರ ಅವ್ರು. ಪಡೆವೆ ನೀನೆಂದಿಗೆ ಪರಮುಕ್ತಿ, ಎಂದಿಗೆ ಅಂತ ಹೇಳ್ತಾರಂತಂದಾಗ ಎಷ್ಟು ಈ ಶರೀರ ನಾನು ಅಂತ ಏನಾರು ಗಟ್ಟಿಯಾಗಿ ಹಿಡ್ಕೊಂಡ್ ಕುಂತೀವಿ, ಬೀಳಕ್ ಆಗಂಗಿಲ್ಲ ಅಂದ್ರೆ ಬಿಡ್ಬೇಕು. ಅದು ಬೀಳಿಲ್ಲ ಅಂತಂದ್ರೆ ಎಷ್ಟು ಜನ್ಮ ತಿರುಗಾಡಿದ್ರು ಕೂಡ ನಿನಗೆ ಆನಂದ ಇಲ್ಲ ಅಂತ ಹೇಳ್ತಾರಲ್ಲ, ಮತ್ತೆ ಹೆಂಗ್ ಮಾಡೋದು? ಬಿಡಬೇಕು, ಆ ಭಾವ ಬಿಡ್ಬೇಕು. ಶರೀರ ಬಿಡ್ಬೇಕಂದ್ರೆ ಮತ್ತೆ ಒಯ್ದು ಎಲ್ಲನ ಹಾಕಿ ಅದನ್ನ ಸಾಯಿ ಹೊಡೆಯೋದಲ್ಲ, ಶರೀರದ ಮೇಲೆ ಇರುವಂತ ಭಾವ, ನಂದು ಅನ್ನುವಂತ ಭಾವ ಬಿಟ್ಕೊಡ್ಬೇಕಂತ ಬಿಡುವಂಥದ್ದು. ಪಡೆವೆ ನೀನೆಂದಿಗೆ ಅಂತ ಹೇಳಿದಾರ ಅವ್ರು. ಎಂದಿಗೆ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಡೆ ಮನುಷ್ಯರನ್ನು ಬಿಟ್ಕೊಂಡು ನಿನ್ನ ಶರೀರದಲ್ಲ. ಅದಕ್ಕೆ ಮಲಮೂತ್ರ ಅಣುವಿರ್ದ ನೆಲೆಯೋಳು ನಿಲೆನೆಂಬೆ ಫಲವು ಪೇಯವೆನಿಸುವ ಅಂಗದೋಳು ನೆಲೆಸಿ. ಏನ್ ಚಂದ ಐತ್ರಿ ತಿಳ್ಕೊಂಡು ನೋಡಿದ್ರೆ, ಒಳಗಡೆ ರಕ್ತ ಮಾಂಸದಿಂದ ಕೂಡ್ಯಾದ, ಒಂದು 4 ದಿವಸ ಸ್ನಾನ ಮಾಡದಿದ್ರೆ ವಾಸನೆ ಬರುವಂತ ಶರೀರ ಇದು. ಯಾಕಂದ್ರೆ ಕೆಟ್ಟು ಹೋಗುವಂತ ಆಹಾರವನ್ನ ತಿಂದು ಕೆಡದೆ ಇರುವಂತದ್ದೇನ್ರಿ ಶರೀರ. ಅದಕ್ಕೆ ಮಲಮೂತ್ರ ಅಣುವಿರ್ದ ನೆಲೆಯೋಳು ನಿಲೆನೆಂಬೆ ಫಲವು ಪೇಯವೆನಿಸುವ ಅಂಗದೋಳು ನೆಲೆಸಿ ವಿಷಯ ಸುಖವನ್ನು ಭೋಗಿಸುವೆನೆಂಬ ಸೆಲೆಮನೆ ಇಳಿಸುವುದನ್ನೇ ಬಿಡೆ ಮನುಜ ಅಂತ ಹೇಳ್ತಾರೆ. ಸೆಲೆಮನ ಇಳಿಸುವುದನ್ನು ಬಿಡೆ ಮನುಜ. ಯಾಕಂದ್ರೆ ಇಂಥ ಒಂದು ದುರ್ಗಂಧವಾದಂತ ಶರೀರದಲ್ಲಿ ನೀವು ಇದ್ದುಕೊಂಡು ವಿಷಯಾದಿಗಳನ್ನ ಅದನ್ನು ಭೋಗಿಸ್ತೀನಿ ಇದನ್ನು ಭೋಗಿಸ್ತೀನಿ ಅಂತಿದೆಯಲ್ಲ, ಅದನ್ನ ಬಿಟ್ಟು ಬಿಡೋದು ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಜಡ ದೃಶ್ಯ ಮಿತಿ ಪರಿಣಿತಿ ಭೂತ ಕಾರ್ಯತೆ ಬಿಡಿದು ಕನಸು ನಿದ್ರೆಯೊಳಗಿಲ್ಲವಾಗಿ ಕೊಡದಂತೆ ಬೇರೆ ಎನಿಸಿಹುದು ಈ ಒಡಲೆಂಬ ಸುವಿವೇಕವನ್ನು ಮಾಡೆ ಮನುಜ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಜಡದಿಂದ ಕೂಡ್ಯದ, ದೃಶ್ಯವಾಗಿ ತಿಳ್ಕೊತದ, ಇದು ಪರಿಣಿತಿ ಅಂದ್ರೆ ಮಿತಿ ಆದ, ಇದಕ್ಕೆ ಶರೀರಕ್ಕೆ ಮಿತಿ ಆದ.
ಇಂಥ ಶರೀರವನ್ನು ನಾನು ಅನ್ಕೊಂಡು ಕುಂತೀಯಲ್ಲ, ಇದನ್ನು ಬಿಟ್ಟು ಬಿಡು ಅಂತ ಹೇಳಿದಾರ. ಈತ ಬಹಳಷ್ಟು, ಯಾಕಂದ್ರೆ ಗುರುವಾಕ್ಯ ಹೆಂಗದ, ಈಗ ಹಸಿ ಗೋಡೆ ಮೇಲೆ ಒಂದು ಹಳ್ಳು ಹೊಡೆದ ಗಪ್ ಹಿಂಗ್ ಕೂಡ್ತದ ನೋಡ್ರಿ, ಆ ತರ ಇದನ್ ಭಾವ, ಮೋಕ್ಷ ಭಾವ ಹಂಗ ಇತ್ತು. ಗುರು ಹೇಳಿದಂಥದ್ದು ಅಂತ ಕೇಳ್ತಾ ಬಂದ. ಅದಕ್ಕೆ ಆತ ಹೇಳ್ತಾನೆ, ಎಷ್ಟು ಚಂದ ಹೇಳ್ತಾರ ನೋಡ್ರಿ ಅವರು. ದೇಹ, ಇಂದ್ರಿಯ, ಪ್ರಾಣ, ಇವಿನ ಬುದ್ಧಿ, ಅಹಂಕಾರ, ಮನಸ್ಸು, ಇವೆಲ್ಲ ನೀನ್ ಅಲ್ಪ ಅಂತ ನನಗೆ ಸದ್ಗುರು ಹೇಳಿದ್ರು. ಈಗ ಇವೆಂಗದಾವಪ್ಪ ಅಂದ್ರ ದೃಶ್ಯವಾಗಿ ತಿಳಿಸಿಕೊಡ್ತಾವಲ್ಲ, ದೃಶ್ಯವಾಗಿ ತಿಳಿಸಿಕೊಡ್ತಾವ. ಆಮೇಲೆ ಈ ಸಾವು, ಹುಟ್ಟು ಸಾವು ಯಾವ್ದಕ್ಕಪ್ಪ ಅಂದ್ರ ಶರೀರಕ್ಕೆ ಐತಪ್ಪ ಅನ್ನುವಂಥದ್ದು, ಹಸಿವ ದೃಶ್ಯ ಪ್ರಾಣಕ್ಕೆ ಐತಪ್ಪ ಅನ್ನೋದು. ಮತ್ತೆ ಇಂದ್ರಿಯಗಳು ಇವೆಲ್ಲ ಮನ, ಬುದ್ಧಿ ಮತ್ತೆ ಅಹಂಕಾರಗಳು, ಇವೆಲ್ಲ ಸಂಕಲ್ಪ ವಿಕಲ್ಪ ಅನ್ನುವಂಥದ್ದು ಮನಸ್ಸಿಗೈತೆ, ಬುದ್ಧಿಗೆ ನಿಶ್ಚಯವಾಗಿರುವಂಥದ್ದು ಐತೆ, ಅಹಂಕಾರನ ಇವೆಲ್ಲ ನಿನ್ನಿಂದ ತಿಳಿಸಿಕೊಡತ್ತವ, ಮತ್ತೆ ಅರಿಸಿಕೊಡ್ತಾವೆಲ್ಲ. ನನ್ನ ಮನಸ್ಸು ಯಾಕೋ ಹೆಂಗೋ ಆಗಕತ್ತದಂತೀವಿ, ಯಾಕೋ ಮನಸ್ಸೇ ಬರೋಲ್ರಿ ಅಂತೀವಿ, ಬುದ್ಧಿ ಎಲ್ಲೋಗಿತ್ತೇನ್ರಿ ನನಗೆ ಆವತ್ತು ವಿಚಾರ ಬರ್ಲಿಲ್ಲ ಅಂತೀವಿ. ಇವೆಲ್ಲ ನಿನ್ನಿಂದ ತಿಳಿಸಿಕೊಡ್ತಾವ ಅಂದ್ರ ಇವು ಸುಮ್ಮನೆ ನಿನಗೆ ಜೊತೆಯಾಗ್ಯಾವ ಅಷ್ಟೇ ಹೊರತಾಗಿ ನೀನು ಇವ್ಯಾವ ನಿನಗೆ ಸಂಬಂಧನೇ ಇಲ್ಲ. ಸಾಧನ ಆಗಿ ಬಂದಿದ್ದಾವ ನಿನಗೆ, ಇವ್ಯಾವ ನಿನಗೆ ಸಂಬಂಧ ಇಲ್ಲ. ಇವೆಲ್ಲಷ್ಟು ಕೈ ಕೊಟ್ಟು ಹೋಗವೇ ನಿನಗೆ, ಇವ್ಯಾವ ನಿನ್ ಜೊತೆ ಇರಂಗಿಲ್ಲ. ಸುಮ್ಮನೆ ನಿನ್ಗೇನು ಪಾಪ ಪುಣ್ಯ ಏನು ತೊಟ್ಕೊಂಡು ಬಂದಿದೆ, ಅದನ್ನ ಅನುಭವಿಸ್ಲಿಕ್ಕೆ ಮಾತ್ರ ಸ್ವಲ್ಪ ಸಾಧನೆಗಳು ಹೊರತಾಗಿ. ಆದ್ರೆ ಇವನ್ನ ನೀನು ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಖಂಡಿತ ಒಂದು ಅದ್ಭುತವಾದಂತ ಪಡ್ಕೊಳಿಕ್ ಸಾಧ್ಯ ಅದ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದು ಸಾಮಾನ್ಯ ಅಲ್ಲ, ಇದು ಬಂದದ. ಆದ್ರೆ ಏನನ್ನ ಪಡ್ಕೊಳ್ಬೇಕಾದ್ರು ಮಾಡ್ಕೊಳ್ಳೋದಿದ್ರೆ ವ್ಯರ್ಥ. ಆದ್ರೆ ಇದೇ ನಾನಂತ ಕೊನೆವರೆಗೂ ಕೂತ್ಕೊಳ್ಳೋದು ಅಲ್ಲ, ಇದು ಬಿಟ್ಟು ಹೋಗುವಂಥದ್ದು. ಈ ಬಾಡಿಗೆ ಮನೆಗೆ ಬಂದಿವಿ, ಆತಕ್ಕೆ ಬಂದಿವಿ, ನೌಕರಿ ಮಾಡೋದಕ್ಕೆ ಬಂದಿರ್ತೀವಿ. ಬಂದು ಎಷ್ಟು ದಿವಸ ಅದು ಲಿಮಿಟ್ ಇರ್ತದೆ, ರಿಟೈರ್ಮೆಂಟ್ ಆಗೋವರೆಗೂ ಇರ್ತೀವಿ, ಅಲ್ಲಿಂದ ನಾವು ಹೋಗೋದಲ್ಲ. ಇದೇ ನಮ್ದಂತ ಕೂತ್ಕೊಂಡ್ರೆ ಏನಂತಾರೀಗ? ಬಂದಿದ್ವಿ, ಇದರಿಂದ ಉಪಯೋಗ ತಕೊಂಡಿವಿಲ್ಲ, ನೌಕರಿ ಮಾಡಿವಿ, ದುಡ್ಡು ಸಂಪಾದನೆ ಮಾಡ್ಕೊಂಡಿವಿ, ನಾವ್ ಇನ್ನೊಂದು ಮನಿನೂ ಕೊಟ್ಕೊಂಡಿವಿ. ಯಾಕೆ? ನಮಗ್ ಗೊತ್ತು ಈ ಮನಿ ಬಿಡೋದೇ ಅದ, ಎಂದಾದ್ರೂ ಬಿಡೋದ. ನಾವು ಮುಂದಿನ ಮನಿ ಒಂದು ಮಾಡ್ಕೋಬೇಕಲ್ಲ ಹೋಗಿರಾಕ. ಮತ್ತೆ ಇರದೇ ಇದ್ರೆ ಹೆಂಗ? ಅದೇ ರೀತಿ ಈ ಒಂದು ಬಾಡಿಗೆ ಮನಿಗೆ ಬಂದು ಬಿಟ್ಟಿದೀವಿ, ಆದ್ರೆ ಸ್ವಂತ ಮನಿ ನಾವು ಮಾಡ್ಕೊಳ್ಬೇಕಾಗ್ಯದ, ಪಡ್ಕೊಳ್ಬೇಕಾಗ್ಯದ, ಸ್ವಂತ ಮನಿ ಮಾಡ್ಕೋಬೇಕಾಗ್ಯದ. ಈ ಬಾಡಿಗೆ ಮನೆಯಲ್ಲಿ ಇದ್ಕೊಂಡೆ ನಾವು ಸ್ವಂತ ಮನಿಯನ್ನ ಮಾಡ್ಕೊಳ್ಬೇಕಾಗ್ಯದ. ಅದಕ್ಕೆ ಇವು ಆದ್ರೆ ಈ ದೇಹಾದಿಗಳು ಇವೇನದಾವ, ಬಾಡಿಗೆ ಈಗ ಬಂದಿದ್ದೀವಿ, ಈ ಬಾಡಿಗೆ ಮನೆಯನ್ನ ನಾನು ಅಂತ ಕೂತ್ಕೊಂಡಾಗ ನಿನಗ ಏನಂತಾರ? ಹುಚ್ಚ ಅಂತಾರ, ಏನಂತಾರ? ಮೂರ್ಖ ಅಂತಾರ. ಅದಕ್ಕೆ ಇದು ನೀನಲ್ಲ. ಇವೆಲ್ಲ ಏನದವ ಅಂತಂದ್ರ, ಈ ದೇಹದಿಗಳು ಇಂಥ ಒಂದು ಶರೀರ, ಇಂದ್ರಿಯಗಳು, ಈ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರಗಳು ಇವೆಲ್ಲ ನಾನು ಅಂತ ತಿಳ್ಕೊಂಡಿದ್ದೆ. ಈ ಬಹಳ ದೊಡ್ಡ ಮಹಾ ಮೋಹ ರೂಪ ಇದು ಏನದ? ಅಜ್ಞಾನದ ಕಾರ್ಯ ನೋಡ್ರಿ. ಇದು ಇಷ್ಟು ಬಲವಾಗಿ ಇಟ್ಕೊಂಡದ್ದು ಯಾವ್ದ್ರ ಕಾರ್ಯ ಅಂದ್ರ ಅಜ್ಞಾನದ ಕಾರ್ಯ. ಯಾಕೆ ಇಷ್ಟೆಲ್ಲ ಕಷ್ಟ ಆಗಿದೆ ಅಂದ್ರೆ ನನ್ನ ಮರ್ತದಕ್ಕಾಗಿ. ಅದಕ್ಕೆ ಅರಿದೊಡೆ ಪರಮಾತ್ಮ ಆಗಿಬಿಡ್ತೀವಿ. ಎಷ್ಟು ಅದ್ಭುತ ನೋಡ್ರಿ. ಹೊರಗಡೆ ಪರಮಾತ್ಮ ಇಲ್ಲ. ಯಾವಾಗ ನಿನ್ನನ್ನೇ ನೀ ತಿಳಿತಾ ಉಪ್ಪು, ನಮ್ಮ ಅಪ್ಪ ನಮ್ಮವ್ರನ್ನ ಕೇಳಿ ಬರ್ತೀನಂತ ಸಮುದ್ರಕ್ಕೆ ಬಿದ್ದಂತ ಉಪ್ಪು ಏನಾಯ್ತದ? ಓದಂಗ ಅದು ನೀರೇ ಆಗ್ಬಿಡುತ್ತೆ ನೋಡ್ರಿ, ಉಪ್ಪು ನೀರಾಗ್ಬಿಡುತ್ತೆ. ಅದ್ರಂಗ ನೀನು ಪರಮಾತ್ಮನ ತಿಳ್ಕೊತೀನಿ ಅರ್ಥಕೊಳ್ತೀನಿ ಅಂತ ಓದಾವ, ನೀ ಏನಾಗ್ತಿ? ಪರಮಾತ್ಮನೇ ಆಗ್ಬಿಡುತ್ತಿ. ಅದಕ್ಕೆ ಇಲ್ಲಿ ಕೂಡ ಇದು ಯಾವಾಗ ನಿನ್ನನ್ನು ನೀವು ಮರ್ತಿ ಅಂದಾಗ ಒಂದಲ್ಲ ಎರಡಲ್ಲ ಹಲವಾರು ದುಃಖಗಳಿಗೆ ಗುರಿಯಾಗಿರುವಂಥದ್ದು. ಯಾತಕ್ಕಂದ್ರೆ ನೀನ್ ಯಾರಿದ್ದೀನಿ, ನನ್ನನ್ನು ನಾನು ಮರ್ತದಕ್ಕಾಗಿ ಇಷ್ಟೆಲ್ಲ ಜನ್ಮಗಳು ಬರುವಂಥದ್ದು. ಒಂದಲ್ಲ ಎರಡಲ್ಲ ಹಲವಾರು. ಇದು ಅದಕ್ಕೆ ಭವಮಾಲೆ ಅಂತ ಹೇಳಿದ್ದಾರೆ. ಇದು ಇದು ಒಂದು ಸರ ಇದ್ದಂಗಿದು, ಆರ ಇರ್ತದಲ್ಲ ಹಂಗ. ಅದಕ್ಕಿದು ಅಜ್ಞಾನ. ಯಾವ್ದು ಅಜ್ಞಾನ ಅಂದ್ರೆ ತನ್ನ ಮರ್ತ್ಕೊಂಡದ್ದೇ ದೊಡ್ಡ ಅಜ್ಞಾನ ಇದು. ಇದರಿಂದ ಅನೇಕ ಜನ್ಮಾಂತರಗಳಲ್ಲಿ ತಿರುಗಿದಂಗ ಆಗ್ತದ. ನೀ ಇರವನೇ, ಯಾವತ್ತೂ ಇರವನೇ. ನಿನ್ನ ಭ್ರಾಂತಿ, ಈ ಮತಿಗೆ ಏನಾಗ್ಯದ? ಭ್ರಾಂತಿ ಆಗ್ಯದ, ತಿರುಗಿದಂಗ ಆಗ್ತದ, ಹುಟ್ಟಿದಂಗ ಆಗ್ತದ, ಸತ್ತಂಗ ಆಗ್ತದ, ಶರೀರಗಳು ಬಂದಂಗೆ ಆಗ್ತದ ನೋಡ್ರಿ.
ಆಗ್ತದೆ. ಹೆಂಗಾಗ್ತದೆ ಅಂದ್ರೆ ಹಲವಾರು ವಿಚಾರಗಳು ಬಂದಾಗ ಬಸ್ನಾಗ ಕೂತ್ಕೊಂಡ ಗಿಡಗಳೆಲ್ಲ ನಮ್ಮ ಜೊತೆನೆ ಬಂದಂಗ ಆಗ್ತಾವ. ಸಣ್ಣವ್ರಿದ್ದಾಗ ನಾವು ನೋಡಿದಾಗ ಅದು ನಿಜವಾಗಿ ಬಂದಿರ್ತಾವೇನಂದ್ರೆ ಇಲ್ಲ, ಸುಳ್ಳೆ. ಅದೇ ರೀತಿ ಮೃಗಜಲದ ಕೂಡ ಹೇಳ್ತಾರಲ್ಲ, ರೋಡ್ ಮೇಲೆ ನೀರ್ ಕಂಡಂಗೆ ಆಗ್ತಾವ, ಬಿಸಿ ನೀರ್ ಹಿಂಗ್ ಬಂದಂಗ ಆಗ್ತದೆ, ರೋಡ್ ಮೇಲೆ ನೀರ್ ನಿಂತಂಗ. ವಿಚಾರ ಮಾಡಿದ್ರೆ ಅದಾವೇನಂದ್ರೆ ಇಲ್ಲ. ಅದ್ರಾಗ ಇಲ್ಲಿ ಕೂಡ ಈ ಜನನ ಮರಣ ಅನ್ನುವಂಥದ್ದು ಜನನ ಆದಂಗಾಗಿ ಅದು ಸತ್ತಂಗ ಆಗಕತ್ತೆ, ಅದು ಹುಟ್ಟಿದಂಗ ಆಗಕತ್ತೆ, ಅದು ನಾವು ತಿರುಗಿದಂಗ ಆಕತ್ತೆ, ಅದು ಶರೀರಗಳು ಬಂದಂಗ ಆಕತ್ತದ, ಹತ್ತಂಗ ಆಗ್ತದ, ಎಲ್ಲ ನಡೆದಾವೆ. ಯಾವುದರಿಂದ? ಅಜ್ಞಾನದಿಂದ. ಯಾವಾಗ ಅಜ್ಞಾನದ ಒಂದು ಕತ್ತಲೆ ಇದ್ದಾಗ ಜ್ಞಾನ ಅನ್ನುವಂಥ ಬೆಳಕು ಆಯ್ತಂದ್ರ ಎಲ್ಲ ನಿವೃತ್ತಿ ಆಗ್ತದೆ. ಈ ಭ್ರಾಂತಿ ನಿವೃತ್ತಿ ಆದಾಗ, ಈಗ ಹುಚ್ಚಿಡಿದಂಥ ವ್ಯಕ್ತಿಗೆ ಜಗತ್ತೆಲ್ಲ ನಾನಾ ಬೇರೆ ಎಲ್ಲರೂ ಒಂಥರ ಇದ್ರೆ ಅವನು ಒಂಥರ ಇರ್ತಾರೆ. ಯಾಕಂದ್ರೆ ಮನಸ್ಸಿನಲ್ಲಿ ಆ ಬುದ್ಧಿ ಭ್ರಮಣ ಆಗಿರ್ತದೆ. ಆ ಬುದ್ಧಿ ಭ್ರಮಣ ಆದದಕ್ಕಾಗಿ ಅದಕ್ಕೆ ಜಗತ್ತು ಕೂಡ ಹಂಗೆ ಕಾಣುತ್ತಿರ್ತದೆ. ಯಾರು ಕಲ್ ತಗೊಂಡ್ರಿ ಎಚ್ಚರಿಕೆ ಇರಂಗಿಲ್ಲ, ಏನು ಗೊತ್ತಿಲ್ಲ ಅದಕ್ಕೆ. ಅದೇ ರೀತಿ ಅದಕ್ಕೆ ಕರೆಕ್ಟಾಗಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದಾಗ ಅವಾಗ ಆ ಬುದ್ಧಿ ಭ್ರಮಣ ಹೋಯ್ತಂದಾಗ ಅವಾಗ ಗೊತ್ತಾಗ್ತದೆ, ಓ ನಿಜವಾದದ್ದು. ಅಲ್ಲಿ ತನನು ಅವನು ತಲೆ ಬುದ್ಧಿ ಭ್ರಮಣ ಆಗ್ಯದ ಅಂತ ಅನ್ಕೊಳ್ತೀವಿ. ಇಲ್ಲಿ ಕೂಡ ಹೇಳ್ತಾರೆ ಅಜ್ಞಾನ ಅನ್ನುವಂಥ ಇದ್ದಾಗ ಅವಿದ್ಯೆ. ಯಾಕಂತಾರೆ ಇಲ್ಲಿ ಕೂಡ ಅಜ್ಞಾನದ ಒಂದು ರೀತಿ ತನ್ನನ್ನು ತಾನು ಮರ್ತ್ಕೊಂಡದಕ್ಕಾಗಿ ಇದೆಲ್ಲ ಸತ್ಯ, ಜಗತ್ತು ಸತ್ಯ ಅನ್ನುವಂಥ ಒಂದು ಭಾವದಲ್ಲಿ ಹೋಗ್ತಾ ಇದ್ದಾನ. ಇದರಿಂದ ಅನೇಕ ಜನ್ಮಗಳಲ್ಲಿ ತಿರುಗಿದೆ ಅಂತನ್ನುವಂಥದ್ದು. ಯಾವಾಗ ಅಲ್ಲಿ ಕೂಡ ಒಂದು ಪುಣ್ಯದ ಫಲ ಬಂದಾಗ ಸದ್ಗುರುಗಳ ಒಂದು ಸದುಪದೇಶ ನೋಡ್ರಿ, ಈ ರೀತಿ ವಿಚಾರ ಮಾಡಿ ನೋಡಿದಾಗ ಈ ಈ ಏನಿ ಜನನ ಮರಣ ಅನ್ನುವಂಥದ್ದು, ಈ ಶರೀರ ಅನ್ನುವಂಥದ್ದು ಹೆಂಗೈತಂದ್ರ ಘಟದಂತೆ. ಈ ಘಟ ಹೆಂಗದ, ಕೊಡ ಈಗ ಮನ್ಯಾಗ ಗಡಿಗೆ ಐತೆ, ಅದು ನಾವು ಅರಿಸಿಕೊಡ್ತದ ನೋಡ್ರಿ, ನಾವು ತಿಳ್ಕೊಳ್ತೀವಿ. ಆ ರೀತಿ ಈ ದೃಶ್ಯ ರೂಪವಾಗಿ ಕಾಣುವಂತ ಈ ದೇಹಾದಿಗಳು, ಈ ಶರೀರ ಆಗಿರ್ಬೋದು, ಇಲ್ಲಿರ್ಬೋದು ಇಂದ್ರಿಯಗಳಾಗಿರ್ಬೋದು, ಇವೆಲ್ಲವೂ ನಾನಲ್ಲ. ಯಾಕಂದ್ರೆ ದೃಶ್ಯವಾಗಿ ಕಾಣಿಸಿಕೊಳ್ಳುವಂಥವು ಇವು ಯಾವ ನೀನು ಅಲ್ಲ. ಎಲ್ಲಕ್ಕೂ ಸಾಕ್ಷಿಯಾಗಿರುವಂಥವನು. ಅದಕ್ಕೆ ಇವುಗಳನ್ನ ಇದಿರಿಟ್ಟು ಅರಿಯುವಂತ ಅರಿವಿನ ಸ್ವರೂಪ ನಾನಿದ್ದೀನಿ. ಇವೆಲ್ಲವುಗಳನ್ನ ಅರಿಯುವಂಥದ್ದು ಪ್ರತಿಯೊಂದು ಜಗತ್ತಿನೊಳಗೆ ಏನನ್ನು ನೋಡ್ತೀರಿ ಎಲ್ಲವನ್ನ ಅರಿಯುವಂಥವು ನೀನೇ ಇದೆ. ಅದಕ್ಕೆ ಇವೆಲ್ಲವುಗಳನ್ನ ಇದಿರಿಟ್ಟು ಅರಿಯುವಂತ ಅರಿವಿನ ಸ್ವರೂಪವೇ ತಾನಂತ ತಿಳ್ಕೊಂಡು ಈಗ ಹೆಂಗಾಗಿದ್ದೀನಿ ನಾನು, ನಿರ್ದೇಹಿಯಾಗಿದ್ದೀನಿ. ನನಗೆ ಇವಾಗ ಯಾವುದು ಬಂಧನ ಇಲ್ಲ. ಅದಕ್ಕೆ ದೇಹ ರಹಿತನಾಗಿದ್ದೀನಿ ನಾನು. ನನಗಿದು ಯಾವುದು ಸಂಬಂಧ. ಅದಕ್ಕೆ ಹೇಳ್ತಾರೆ, ಎನ್ನೊಡನೆ ಸಮರಸವಿನ್ನು ಬೇಡಲೇ ತನುವೆ ಮುನ್ನಿನಂತೆ ನೀನು ಅನ್ನೆಯನಗೆ ಅಂತ ಹೇಳುವಂತ. ಮೊದಲ ನೀನೇ ನಾನು, ನಾನೇ ನೀನು ಅನ್ಕೊಂಡಿದ್ದು ಎಷ್ಟು ಮೋಸ ಇತ್ತಪ್ಪ, ಬಹಳ ಮೋಸ ನಡೆದಿತ್ತಿಲ್ಲಿ. ಅದಕ್ಕೆ ಈಗ ಅನ್ನಕತ್ತೆ, ನೀನ್ ನಡುವ ಹೋಗ್ಬಿಡ್ತೀಯಲ್ಲೋ, ನನ್ನ ಜೊತೆ ಬರ್ತೀಯನೋ ನೀನು, ಇಲ್ಲೇ ಬಿದ್ದು ಬಿಡ್ತಿದ್ದೆ ನೀನು. ಅದಕ್ಕೆ ನೀ ಮಲಮೂತ್ರದಿಂದ ಕೂಡಿದಿನ, ಪರಿಶುದ್ಧವಾಗಿದ್ದೀನೋ, ನೀ ಜಾಗ್ರದಲ್ಲಿ ಅಷ್ಟೇ ತೋರ್ತೀಯೋ, ನಾ 3 ಕಾಲದಲ್ಲಿ ಅದೀನೋ. ಎಷ್ಟು ವಿರುದ್ಧ ನೋಡ್ರಿ. ಅದಕ್ಕೆ ಇನ್ನಿಮೆ ಇಷ್ಟು ದಿವಸ ತಿಳಿಯೋದಕ್ಕಿಂತ 84 ಲಕ್ಷ ಜೀವರಾಶಿಯಿಂದ ನಾನು ನೀನು ನೀನು ನಾನು ಅಂತ ಬಂದಿದ್ದೆ ನಾನು. ಅದಕ್ಕೆ ನನಗೆ ಬಹಳ ದುಃಖ ಐತಿ. ಈಗ ಗೊತ್ತಾಗ್ಬಿಡ್ತು, ಏನಂದ್ರೆ ನೀನೇ ಬೇರೆ ಇದೆ, ನಾನೇ ಬೇರೆ ಇದೀನಿ. ಈಗ ನನಗ ನಿನಗ ಸಮರಸ ಇನ್ನು ಬೇಡಪ್ಪ, ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ. ಈಗ ನೀನೇ ಬೇರೆ, ನಾನೇ ಬೇರೆ ಇದ್ದೀನಿ. ನೀ ತಿಳಿಸ್ಕೊಳ್ತಿದ್ದೀನಿ, ನಾನು ನಿನ್ನನ್ನು ತಿಳಿಯುವಂಥವ್ ನಾನಿದ್ದೀನಿ. ಈಗ ನಾಶ ಆಗ್ತಿದ್ದೀನಿ, ನಾನು ನಾಶ ಆಗದೆ ಇರುವಂಥವನಿದೆ. ನೀ ದುಃಖ ರೂಪವಾಗಿದ್ದೀನಿ, ನಾನು ಆನಂದ ರೂಪವಾಗಿದ್ದೀನಿ. ಎಷ್ಟು ವಿರುದ್ಧ ಐತಿ ನೋಡ ನನಗ ನಿನಗ. ಈ ರೀತಿಯಾಗಿ ತಿಳ್ಕೊಂಡಿದ್ದೀನಿ ಈಗ. ಅಂದ್ರ ಈ ಪರಿಚ್ಛಿನ್ನವಾದಂಥ ಈ ಏನ್ ಭಾವ, ಯಾಕಂದ್ರೆ ಈ ದೇಹ ಭಾವವನ್ನ ಈಗ ಬಿಟ್ಟು ಪರಿಪೂರ್ಣ ಚೈತನ್ಯನಾಗಿರುವೆ ಅನ್ನುವಂಥ ಅರಿವು ಈಗ ನನಗಾಗ್ಯ. ಅದಕ್ಕೆ ಈ ಅರಿವು ಯಾರಿಂದ ಆಯ್ತು? ಜಗತ್ತಿನೊಳಗ ಯಾರಿಂದ ಆಗಲ್ಲ. ಇಂಥ ಅರಿವು ತಿಳಿಬೇಕಾದ್ರ ಸದ್ಗುರುವಿನ ಮುಖಾಂತರನೇ ಗೊತ್ತಾಗ್ತದ. ಇದಕ್ಕೆ ಯಾರ ಅಪ್ಪ ಅಮ್ಮ ತಿಳಿಸ್ತಾರ, ಬಂಧು ಬಳಗದವ್ರು ತಿಳಿಸ್ತಾರ, ಎಲ್ಲ ಅವ್ರನ್ನೆಲ್ಲ ನಂಬಿದ್ರೆ ನಾನು ಬಂಧನಕ್ಕೆ ಹೋಗ್ತೀನಿ, ದುಃಖಕ್ಕೆ ಹೋಗ್ತೀವಿ.
ಎಷ್ಟೇ ಯಾರೇ ಇಂಥವ್ರಪ್ಪ ನಮ್ಗೆ ಬಹಳಷ್ಟು ಹಚ್ಕೊಂಡವ್ರು ಇದ್ದಾರೆ ಅಂತಂದ್ರೆ ಒಂದು ಅಗಲಿಕೆ ಅನ್ನುವಂಥದ್ದು ಬಹಳ ದುಃಖ ಕೊಡುವಂಥದ್ದು. ಯಾಕಂದ್ರೆ ನಮ್ಮ ಜೊತೆ ಅವತ್ತು ಇರಂಗಿಲ್ಲ, ಯಾರು ಇರಂಗಿಲ್ಲ, ನಮ್ಮ ಜೊತೆ ಇರುವಂತ ವಸ್ತುಗಳು ನಮ್ಮ ಜೊತೆ ಇರಂಗಿಲ್ಲ. ಎಲ್ಲ ನಾವ್ ಯಾರ್ಯಾರು ಹಚ್ಕೊಂಡಿರ್ತೀವಿ ಅವರು ಕೂಡ ನಮ್ಮ ಜೊತೆ ಇರಂಗಿಲ್ಲ, ಕೊನೆವರೆಗೆ ಇರ್ತಾರೇನೋ ಅವರು. ನಮ್ಮಿಂದ ಒಬ್ರು ನಾವರ ಬಿಟ್ಟು ಹೋಗಿರ್ತೀವಿ, ಅವರನ್ನ ಬಿಟ್ಟು ಹೋಗ್ತಾರೆ. ಅದ್ರ ಮುಂದೆ ಮತ್ತೆ ಅವ್ರು ಕಲಿತಾರೇನು? ಇಲ್ಲ ಹಿಂದಿನ ಜನ್ಮದಾಗ ಇವ್ರು ನಮಗಿದ್ರು ನಮಗ್ ಬಹಳ ಮಾಡಿದಾರ, ಈಗ ಮುಂದಿನ ಜನ್ಮದಾಗ ಅವ್ರು ನಮ್ಗೆ ಆಗ್ತಾರೇನು? ಇಲ್ಲ, ಹಾಗಂಗಿಲ್ಲ, ಮುಗೀತು ಅಷ್ಟೇನೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಅಂತ ಒಂದು ಭ್ರಾಂತಿ ನನಗಿತ್ತು. ಇವಾಗ ಏನಾಗಿದೆ, ನನಗ ಈ ದೇಶದ ಅಭಿಮಾನವೆಲ್ಲವನ್ನ ಬಿಟ್ಟು ಈಗ ಚೈತನ್ಯ ಸ್ವರೂಪನೇ ನಾನು ಆಗಿದ್ದೀನಿ ಅಂತ ಆನಂದವನ್ನ ನಾನು ಏನಂತ ಹೇಳಂದಿ. ಈಗ ಆ ಅರಿವಿನ ಸ್ವರೂಪ ನನಗ ಇವಾಗ ಆಗಿದೆ. ಯಾರಿಂದ? ಗುರುವಿನಿಂದ ಆಯ್ತಪ್ಪ. ಈ ನಿರ್ದೇಹಿ ಆಗಿದ್ದೇನೆ, ನನಗೆ ಇವ್ಯಾವ ಬಂಧನ ನನಗಿಲ್ಲ. ಅದಕ್ಕೆ ಹೇಳ್ತಾರ ನೋಡ್ರಿ ಮಹಾತ್ಮರು ಯಾವ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ನಾವು ಸಿದ್ದೇಶ್ವರ ಅಪ್ಪಾಜಿ ನಮ್ಮ ಕೊನೆಯ ಸಂದರ್ಭದಲ್ಲಿ ನೋಡಿದಾಗ, ಅಪ್ಪ ಹೋಗೋಣ ಹಾಸ್ಪಿಟ್ಲಿಗೆ, ಯಾಕೆ ಕರ್ಕೊಂಡು ಹೋಗ್ಲಿಲ್ಲಲ್ಲ ಅಂತ ನಾನು ಗುರುಗಳಿಗೆ ಫೋನ್ ಮಾಡಿದೆ. ಸದಾಶಿವ ಗುರುಗಳು ಅಲ್ಲೇ ಇದ್ರು. ಅವಾಗ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲಪ್ಪ ಏನು ಈ ಇಷ್ಟು ದಿವಸದಾಗ ಹೋಗ್ಬೇಕಾಗಿತ್ತು, ಇನ್ನು 2 ವರ್ಷ ಬದುಕಿದ ಈ ಶರೀರ ನಮ್ಗೆ ಸಾಥ್ ಕೊಟ್ಟಾರ, ಇನ್ನು ಸಾಕಿದ್ರು ಉಪಕಾರ ಅಂತ ನಮ್ಮ ಮಾತು ಹೇಳಿದ್ರಂತ. ಯಾವೊಂದು ಭಾವದಲ್ಲಿ ಇರಬಹುದು ನಾವು ವಿಚಾರ ಮಾಡ್ಬೇಕು. ಮಹಾತ್ಮರು ಅವಾಗೇ ಇದ್ರಂತಲ್ಲ, ಈಗೂ ಇದ್ದಾರ. ಆ ಸ್ವರೂಪ ಅದು ಸಾಮಾನ್ಯ ಅಲ್ಲ, ಆ ದೃಢ ಭಾವ ಬರ್ಬೇಕಾಗ್ತದ. ಬರಂಗಿಲ್ಲೇನ್ರಿ ಅಂತ ಅನ್ನೋದಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಈ ಕೃತಕೃತ್ಯ ಆಗ್ಬೇಕಾಗ್ಯದ, ಜನ್ಮ ಸಾರ್ಥಕ ಮಾಡ್ಕೋಬೇಕಾಗ್ಯದ ಅಂತಂದ್ರ ಈಗ ನಾವು ಮಾಡುವಂತ ಕೆಲಸ ಬಹಳ ಮುಖ್ಯವಾಗಿರುವಂಥದ್ದು. ಇದು ಯಾರಿಂದ ಆಯ್ತು ಅಂತಂದ್ರೆ ಸದ್ಗುರುವಿನಿಂದನೇ ಇದಾಗ್ಲಿಕ್ಕೆ ಸಾಧ್ಯ ಆಯ್ತು, ಅವ್ರ ಕೃಪೆಯಿಂದನೇ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇಂಥ ಪರಮಾನಂದವನ್ನ ನಾನು ಏನಂತ ವರ್ಣನೆ ಮಾಡ್ಲಿ, ಏನಂತ ಹೇಳಿ? ಈ ಪರಿಚಿನ್ನ ಭಾವ, ನಾ ಸಾಯ್ತೀನಿ, ನಾವು ಊಟದ, ಇದು ಪರಿಚಿನ್ನ ಭಾವ. ನನಗೆ ದುಃಖ ಆಗ್ಯದ, ಹಂಗಾಗ್ಯದ, ಹಿಂಗಾಗ್ಯದ, ಒಂದಲ್ಲ ಎರಡಲ್ಲ ರೀ, ಒಂದಲ್ಲ ಎರಡಲ್ಲ, ಅದೇ ಭಾವದಲ್ಲೇ ಈ ಆಯುಷ್ಯ ಕಳೆದ್ ಬಿಟ್ಟಿರ್ತೀವಿ. ಅಂಥ ಒಂದು ಪರಿಚಿನ್ನ ಆ ಭಾವವನ್ನ ಬಿಡಿಸಿ ಪರಿಪೂರ್ಣ ಭಾವ ಸ್ವರೂಪನನ್ನಾಗಿ ಮಾಡಿದ ಗುರುವಿನ ಮಹಿಮೆ ನಾನು ಏನಂತ ಹೋಗಲಿ. ಅದಕ್ಕೆ ಹೇಳ್ತಾರೆ, ಏನೆಂದು ಹೊಗಳಲಿ ಗುರುವಿನ ಅಗಾಧ ಲೀಲೆಯೇನೋ, ಏನೆಂದು ಹೊಗಳಲಿ ಗುರುವಿನ ಅಗಾಧ ಲೀಲೆಯೇನೋ, ಆಡಿದಂತೆ ಮಾಡಿ ತೋರಿಸಿ ಮಾಡದಂತೆ ಇರುವ ಸದ್ಗುರು ಮಾಡದಂತೆ ಇರುವ. ಎಷ್ಟು ವರ್ಣಿಸಿದ್ರು ಗುರುವಿನ ಅದಕ್ಕೆ ಸರಿಸಾಟಿ ಐತೇನ್ರಿ? ಯಾವ ವರ್ಣನೆಗೆ ನಿಲುಕದೇ ಇರುವಂತ ಒಂದು ವಿಚಾರ ಸದ್ಗುರುವಿನ ಒಂದು ಮಹಿಮೆ. ಯಾಕಂತಂದ್ರೆ ಈ ಮಾಂಸ ಪಿಂಡವಾದಂಥದ್ದು ಮಂತ್ರಪಿಂಡ, ಯಾಕಂತಂದ್ರ ಇದು ಶರೀರ ಹೆಂಗಿತ್ತು, ಅಂತ ಒಂದು ಪವಿತ್ರವನ್ನಾಗಿ ಮಾಡಿದಂತ ಸದ್ಗುರು ನೋಡ್ರಿ. ಅದಕ್ಕೆ ಹೇಳ್ತಾರ, ಇಂಥ ಒಂದು ಭಾವ ಸ್ವರೂಪ, ಪರಿಪೂರ್ಣ ಭಾವ ಸ್ವರೂಪನನ್ನಾಗಿ ಮಾಡಿದ ಗುರುವಿನ ಮಹಿಮೆ ನಾನು ಏನಂತ ಹೇಳಿ? ನನಗೆ ಇದ್ದೆ. ಈಗ ಅದಕ್ಕೆ ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಮಯಂ ಜಗತ್ತು, ಲಿಂಗ ಮಧ್ಯೆ ಜಗತ್ ಸರ್ವಂ ಈಟೆ ಇದ್ದೆ ಅಂತ. ಆದ್ರೆ ನನ್ನೊಳಗೆ ಜಗತ್ತದಂತ ಗೊತ್ತು ಮಾಡಿದ ಆತ, ನನ್ನೊಳಗೆ ಜಗತ್ತೈತೆ. ಎಷ್ಟು ಅದ್ಭುತವಾಗಿ ಇಂಥ ಒಂದು ಸದ್ಗುರುವಿನ ನಾನು ಏನಂತ ಹೇಳಿ ಅನ್ನುವಂಥ ವಿಚಾರವನ್ನ ಹೇಳ್ತಾರ. ಆಮೇಲೆ 3ನೇ ನುಡಿ ನೋಡೋಣ ಒಂದ್ ಸ್ವಲ್ಪ. ಏನ್ ಹೇಳ್ತಾರ? ಆನೆಂಬುದರ ಅರ್ಥವೇನೆಂದು ನಿಗಮಾನುಮಾನ ಬಿಡಿದು ವಿಚಾರಿಸಿ ಜ್ಞಾನ ನಿಧಿ ಶಂಭುಲಿಂಗದ ನಿಜರೂಪವಾನಾಗಿ ಸುಖದೊಳಿಸುವುದು ಅಂತ ಇಲ್ಲಿ ಹೇಳ್ತಾರ. ನಾನು ಯಾರಿದ್ದೇನೆ ಹೇಳ್ತಾರ. ತಾಯಿ ಗರ್ಭದೊಳಗ ಹೇಳ್ ಬಂದಿದ್ದಾನ, ತಾಯಿ ಗರ್ಭದೊಳು ನಾನಿರ್ದ ವೇಳೆಯೊಳು ಅಲ್ಲಿ ದತಿ ಬಾಧೆಗೆ ಮನಮ್ಮನೊಂದು ಪೇಸುತಿಹ ಪೇಯವನ್ನು ಬಿಟ್ಟಿತ್ತು ಏತಕ್ಕಿಂತ ಪರಮೊಟ್ಟಿರುವೆ, ನಾ ಆಯುಷ್ಯ ಮಿಹದರೊಳಗಾಗಿ ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವವನ್ನ ಗೆಲ್ತೀನಂತ ಹೇಳಿ ಬಂದಂಥದ್ದಿದು. ಮಾಯನ್ನು ಮೀರಿ ಭವವನ್ನ ಗೆಲ್ಲುತ್ತೀನಿ, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ತೀನಿ. ನೋಡ್ರಿ,
ತಾಯಿಯ ಗರ್ಭದೊಳು ನಿರ್ದ ವೇಳೆಯವಳು ಅಲ್ಲಿ ರತಿಬಾಧೆಗೆ ಮನ ಮುಂದು ಪೇಸುತಿಹ ಪೇಯನ್ನು ಬಿಟ್ಟಿತೆ ತೆಕ್ಕಿಂತ ಪರಮಟ್ಟಿರ್ವೆ ನಾಯುಷ್ಯ ಮಿಹದರೊಳಗಾಗಿ ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನು ಒಲಿಸಿ ಗಂಭೀರ ನೋಡ್ರಿ ಒಲಿಸಿ ಮಾಯನ್ನು ಮೀರಿ ಅಂತ ಪರಮಾತ್ಮನನ್ನ ಒಲಿಸ್ತೀನಂತ ಬಂದಂತ ಜೀವ ಇದು. ಅದಕ್ಕೆ ಇಲ್ಲಿ ಕೂಡ ನಾನು ಯಾರಿದ್ದೀನಿ ಅನ್ನುವಂಥದ್ದು ಶ್ರೀ ಗುರುಗಳ ಸನ್ನಿಧಾನದಲ್ಲಿ ಇದ್ದುಕೊಂಡು ಮತ್ತೆ ಗುರುಗಳ ಸೇವಾದಿಗಳನ್ನ ಮಾಡಿ ಗುರುವಿನ ಒಂದು ಕೃಪೆಗೆ ಒಳಗಾಗುವಂಥದ್ದು, ಕೃಪೆಯನ್ನ ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇದು ಬಹಳ ಮುಖ್ಯ. ಅದಕ್ಕೆ ಸುಮ್ಮನಾಗೋದು ವಿಧಿಯೊಳು ಒಂದದೆ ಮುಕ್ತಿ, ಸುಮ್ಮನಾಗೋದು ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ ಹೇಳ್ತಾರವ್ರು. ಇದೆಲ್ಲ ಮಾಡಿ ಗುರುವಿನ ಪ್ರಸನ್ನ ಚಿತ್ತರಾಗಿರುವ ಸಮಯವನ್ನ ಕಂಡು ಗುರುಗಳು ಹೆಂಗ ಬಹಳಷ್ಟು ಒಂದು ಪ್ರಸನ್ನತೆಯಿಂದ ಕೂಡಿರ್ಬೇಕು ಅಂತ ಒಂದು ಸಮಯದಲ್ಲಿ ಗುರುವೇ ಅಪ್ಪ ನೋಡ್ರಿ. ಅದಕ್ಕೆ ಗುರು ಆ ಒಂದು ಭಾವದಲ್ಲಿ ಇಟ್ಕೊಂಡಾಗ ಜಗತ್ತು ನಮ್ಗೆ ಕಾಣಬಾರ್ದು, ಜಗತ್ತಿನ ಮೇಲೆ ಯಾರ ಮೇಲೆ ಮೋಹ ಹೋಗ್ಬಾರ್ದು, ಎಲ್ಲ ರೂಪನ ಸದ್ಗುರುನೇ ಕಾಣ್ಬೇಕು, ಅಷ್ಟೊಂದು ಭಾವ ಬರ್ಬೇಕಲ್ಲೇ ಅಪ್ಪ ಅನ್ಬೇಕು. ಅದಕ್ಕೆ ಆಪ್ತಾಂಗ ಸ್ಥಾನ ಸದ್ಭಾವ ಇವೆಲ್ಲ ಬಹಳ ಮುಖ್ಯ. ಜಗತ್ತಿನೊಳಗೆ ನ ಗುರು ಅಧಿಕಂ ಅಂತ ಹೇಳಿದಾರ. ಜಗತ್ತಿನೊಳಗೆ ಗುರುವಿಗಿಂತ ಅಧಿಕವಾದಂಥದ್ದು ಯಾವುದು ಇಲ್ಲ. ಸದ್ಭಾವ ಕೊನೆಯವರೆಗೂ ಗುರುವಿನ ಹತ್ರ ವಂಚನೆ ಬರ್ಕೂಡ್ದು. ಆಪ್ತ ಒಳಗಡೆ ನಾವು ಒಳಗೊಂದು ಇರಬಾರ್ದು ಗುರುವಿನ ಹತ್ರ, ಆಯ್ತಾ. ಎಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಹತ್ರ ಗುರುಗಳು ಪ್ರಸನ್ನ ಚಿತ್ತರಾಗಿ ಸಮಯ ಸಾಧಿಸಿ ಗುರುವೇ ಬಹಳ ಪ್ರೀತಿಯಿಂದಪ್ಪ ಅದು ಒಳಗಿಂದ ಹೊರಗೆ ಬರ್ಬೇಕು. ಒಳಗಿನ ಒಂದು ದುಃಖ ಏನಿರ್ತದೆ ಅತ್ಯಂತ ದುಃಖ ಅಲ್ಲಿ ಇದ್ದಾಗ ಕೇಳುವಂತಪ್ಪ ಅಂತ ಹೇಳುವಂಥದ್ದು. ನಾನು ಅಂದ್ರೆ ಯಾರಪ್ಪ? ಇದ್ರೆ ಶಬ್ದ ಏನಪ್ಪ? ನಾನಂದ್ರೆ ಯಾರು? ಯಾಕಂದ್ರೆ ಹುಟ್ಟೋದಕ್ಕಿಂತ ಮುಂಚೆ ಆಮೇಲೆ ಹುಟ್ಟಿದ್ಮೇಲೆ ಅಪ್ಪ ಅಮ್ಮ ನನಗೆ ಹೆಸರು ಇಟ್ಟಿದ್ರು. ಮೊದಲು ಯಾರಿದ್ದೆ ನಾನು ಅನ್ನುವಂಥದ್ರ ಅರ್ಥ ಏನಪ್ಪ? ಅದು ಯಾವ್ದಕ್ಕೆ ನಾನು ಅಂತ ಹೇಳ್ತೀನಿಲ್ಲ, ಆದ್ರೆ ನಾನು ಅನ್ನುವಂಥ ಶಬ್ದದ ಅರ್ಥ ಏನಪ್ಪ? ಇದನ್ನ ನನಗ್ ತಿಳಿಸ್ರಪ್ಪ ಅಂತ ಅಲ್ಲಿ ಅದಕ್ಕೆ ಹೇಳ್ತಾರ. ಗುರುವಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಪ್ರಶ್ನೆವನ್ನ ಕೇಳುವಂಥದ್ದು. ಮೈತ್ರಾದೇವಿ ಅದಕ್ಕೆ ಇವತ್ತ್ಯಾಕೆ ಅವ್ರ ಹೆಸರು ಇಷ್ಟೊಂದು, ಆಕೆ ಬೇರೆ ಯಾವುದಕ್ಕೂ ಆಸೆ ಪಡ್ಲಿಲ್ಲ ಆಕೆ. ಯಾಕ ಬ್ರಹ್ಮಜ್ಞಾನವನ್ನೇ ನಾನು ಕೇಳ್ತೀನಂತ ಹೇಳಿದಂತ ಮೈತ್ರಾದೇವಿ. ಅದಕ್ಕೆ ಇವತ್ತ ಅವರ ಒಂದು ಬಹಳ ಉತ್ಕೃಷ್ಟ ಮಟ್ಟದಲ್ಲಿರುವಂಥದ್ದು ಮೈತ್ರಾದೇವಿ. ಗಂಡನಲ್ಲಿ ಗುರುಭಾವ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ಆದ್ರೂ ಕೂಡ ಪರಮ ವೀರಕ್ತೆ ತಾನು ಗುರುಭಕ್ತಿ ಭಾವ ಮೊಪ್ಪಿರೆ ಪರಬ್ರಹ್ಮ ವಿಷಯವನ್ನು ಸರಸಿಜ ನೇತ್ರೆ ಮೈತ್ರಿ ಮೇಲ್ನುಡಿ ಮನೋಹರವಾಗಿ ಬೆಸೆಗೊಂಡಳು ಇನಿಯನ ಅಂತ ಹೇಳ್ತಾರೆ. ಬಹಳ ಪರಮ ವಿರಕ್ತಿ ಇದು. ಪರಮ ವಿರಕ್ತಿ ತಾನು ಉರುಭಕ್ತಿ ಭಾವ ಮೊಪ್ಪಿರೆ. ಉರುಭಕ್ತಿ ಭಾವ ಅಂದ್ರೆ ಬಹಳಷ್ಟು ಭಕ್ತಿಯನ್ನ ಮೈಗೂಡಿಸ್ಕೊಂಡಿದ್ದಳು ಅಕ್ಕಿ. ಯಾರ ಹತ್ರ ಮಾಡಿದ್ರು? ಗಂಡನ ಹತ್ರ ಮಾಡಿದ್ರು. ಎಷ್ಟೋ ಮನ್ಯಾಗ ಗಂಡನು ಇರ್ತಾನೆ ಜ್ಞಾನಿ, ನಿಂದೇನ್ ಹೇಳ್ತೀನಿ ನಡಿ ಅಂತ ಹೇಳುವಂಥದ್ದು ಇರ್ತದೆ. ಹೆಂಡತಿ ಅದಕ್ಕೆ ಹೆಂಡತಿ ಜ್ಞಾನಿ ಇರ್ತಾಳ, ಗಂಡ ನಿಂದೇನ್ ಹೇಳ್ತಿ ಬಿಡು ಅಂತ ಹೇಳುವಂಥದ್ದು. ಯಾಕಂದ್ರೆ ಕೂಡಿ ಇರ್ತೀವಿ ಅಷ್ಟೇನೆ. ಯಾರು ತಮ್ಮ ಸಂಸ್ಕಾರದ ಫಲವಾಗಿ ಜ್ಞಾನಿಗಳು ಯಾರಾದ್ರೂ ಇರ್ಬೋದು ಮನೆಯಲ್ಲಿ. ಆದ್ರ ಆ ಭಕ್ತಿ ಭಾವ ಬರೋದು ಬಹಳ ಮುಖ್ಯ. ಅವಾಗ ಗಂಡನ್ನೇ ಗುರುವನ್ನಾಗಿ ಮಾಡಿಕೊಂಡು ಕೇಳಿದಂತ ಮೈತ್ರಾದೇವಿ ಪರಮ ವಿರಕ್ತೆ ತಾನು ಉರು ಭಕ್ತಿ ಭಾವ ಮೊಪ್ಪಿರೆ ಪರಬ್ರಹ್ಮ ವಿಷಯವನ್ನು ಸರಸಿಜ ನೇತ್ರೆ ಮೈತ್ರಿ ಮೇಲ್ನುಡಿಯಾಗಿ ನೋಡ್ರಿ, ಮೇಲ್ನುಡಿ ಮನೋಹರವಾಗಿ ಮೆತ್ತಗೆ ಹೇಳ್ತಾಳೆ. ಮೆತ್ತಗೆ ಕೇಳ್ಕೊಳ್ತಾಳ. ಒಂದು ದುಃಖದೊಳು ತಾನೊಂದದೆ ಅಂತ ಮೆತ್ತಗೆ ಹೇಳ್ತಾಳಾಗಿ, ನನಗೆ ಹೇಳ್ರಪ್ಪ ಅಂತ. ಇಲ್ಲಿ ಕೂಡ ಶಿಷ್ಯ ಆದಂತ ಕೇಳಿದ, ನಾನು ಯಾರಿದ್ದೀನಿ ಅಂತ ತಿಳಿಸ್ಬೇಕು ಅಂತ ಕೇಳ್ಕೊಂಡ. ಅದಕ್ಕೆ ಗುರುಗಳು ಹೆಂಗದಾರ? ಜ್ಞಾನದ ರತ್ನ ಅವರು, ಜ್ಞಾನ ನಿಧಿಗಳಾದಂತ ಶಂಭುಲಿಂಗ ಪರಮಾತ್ಮ ಪರಬ್ರಹ್ಮ ಸ್ವರೂಪ ನೋಡ್ರಿ, ನೀನೇ ಇದೀಪ. ಆ ಶಂಭುಲಿಂಗನೇ ನೀನೇ ಇದಿ, ಬೇರೆ ಇಲ್ಲ. ಯಾಕಂದ್ರ ಗುರು ಹೇಳದ್ ಕೂಡ ಕೆಲವು ಶ್ರುತಿ ಪ್ರಮಾಣಗಳನ್ನ ಕೊಟ್ಟು ಹೇಳ್ತಾ ಇದ್ದಂತ ತತ್ವಮಸಿ ವಾಕ್ಯ ನೀನೇ ಪರಬ್ರಹ್ಮ ಇದೆ ಅಂತ ಐತಪ್ಪ ವಿಚಾರ.
ಆ, ಈ ವೇದವಾಕ್ಯ ನೀನೇ ಪರಮಾತ್ಮ ಅಂತ ತಿಳಿಸಿದೆ, ಹೇಳಿದೆ. ಅದಕ್ಕೆ ನೀನು ಹೆಂಗಿದಿ? ಅಪರೋಕ್ಷನಾದಂಥ ಆತ್ಮ ಇದ್ದೀನಿ ನೋಡ್ರಿ. ನೀನ್ ಬೇರೆ ಅಲ್ಲ, ಅಂತ ಒಂದು ಆನಂದದ ಸ್ವರೂಪನೇ ನೀನಿದೆ. ಈ ರೀತಿಯಾಗಿ ಅಲ್ಲಿ ಎಲ್ಲಾ ಒಂದು ಪ್ರಮಾಣಗಳನ್ನ ಕೊಟ್ಟು ಉಪದೇಶವನ್ನ ಮಾಡ್ತಾರ, ಸದ್ಗುರುಗಳು ಮಾಡಿದಾರ. ಅದರಿಂದ ಈಗ ಈ ಸಂಶಯ ಪ್ರತಿಯೊಬ್ಬರ ವ್ಯಕ್ತಿ ಹತ್ರ ಮುಖ್ಯವಾಗಿರುವಂಥದ್ದು ಈ ಸಂಶಯ, ಅಸಂಭಾವ, ವಿಪರೀತ ಭಾವ ಅನ್ನುವಂಥ ಈ ಸಂಶಯಾದಿಗಳು ನಿವೃತ್ತಿ ಆಗ್ಬೇಕಾದಾಗ ಶ್ರವಣ, ಮನನ, ನಿಧಿಧ್ಯಾಸನ ಬಹಳ ಮುಖ್ಯ. ಇಲ್ಲಾಂದ್ರೆ ಈ ಸಂಶಯಗಳು ಒಂದು ಬೇರು ಬಹಳ ಬಲವಾಗಿ ಬೇರ್ ಬಿಟ್ಟಿದ್ದಾವೆ. ಈ ಸಂಶಯ ಭಾವ, ಅಸಂಭಾವ ಮತ್ತೆ ವಿಪರೀತ ಭಾವ ಅನ್ನುವಂಥದ್ದು ಇದು ಹೋಗ್ಬೇಕಾದ್ರ ಗುರುವಿನ ಒಂದು ಹತ್ರ ಈ ಶ್ರವಣ, ಮನನ, ನಿಧಿಧ್ಯಾಸ ಇವು ಮಾಡಿದಾಗ ಗುರು ಉಪದೇಶವನ್ನ ಅಲ್ಲಿ ಪ್ರಮಾಣ ಕೊಟ್ಟು ಹೇಳ್ತಾರಲ್ಲ. ಯಾಕೆ ಗುರುವಿಗೆ ಏನೇನ್, ಶಿಷ್ಯನಿಗೆ ಏನೇನ್ ರೋಗಗಳದಾವಂತ ನುಡಿ 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 ಟ್ರೀಟ್ಮೆಂಟ್ ಕೊಡ್ತಾನಲ್ಲ ಡಾಕ್ಟರ್ ಅದತ್ತ ತನ್ನ ಪೇಷಂಟ್ಗೆ ಏನೇನಂತ ಕೊಡ್ಬೇಕಂತ ನುಡಿ ನುಡಿ ಕೊಡ್ತಾನ. ಅದೇ ರೀತಿ ಸದ್ಗುರು ಆದಂತ ಕೂಡ ಆ ಶಿಷ್ಯ ಯಾವ ರೀತಿಯಲ್ಲಿ ತಿಳ್ಕೊಂಡ್ ಬರ್ತಾನಂತ ಗಮನಕ್ಕೆ ತಗೊಳ್ತಾನಂತ. ಇಲ್ಲ ಅವ್ರ ಹಂಗ ಹೇಳ್ತಾರ, ನಾನು ಹಿಂಗೆ ಕುಂತ ಕೇಳ್ತೇನ್ರಿ ಅಂತ ಹಿಂಗಾದಾಗ ಅಲ್ಲಿ ಹೇಳ್ತಾರೆ. ಅಲ್ಲಿ ಒಂದ್ ಕಡೆ ಎಲ್ಲೋ ಕೇಳ್ತಿದ್ರಂತ ಗುರುವಿನ ಹತ್ರ, 20-25 ವರ್ಷದಿಂದ ಕೇಳಿದ್ರು ಕೂಡ ಸುಮ್ನೆ ಬರ್ತಿದ್ರಂತ. 7 ಗಂಟೆಗೆ ಬರೋದು, ಕುಂದ್ರೋದು, ಹೋಗೋದು. ಬಟ್ ಒಂದ್ ಕೇಳಿದ್ರೆ ಒಂದ್ ಅಕ್ಷರ ಇಲ್ಲ, ಸುಮ್ಮನೆ ಕೇಳೋದು, ಹೋಗೋದು. ಕೊನೆಗೆ ಸಾಕಾಗ್ಬಿಡ್ತು ಗುರುಗಳಿಗೆ. ಅವ್ರು ಅಲ್ಲಿ ಬರ್ತಿದ್ರಂತ ಇಲ್ಲಿ ಬಾಗ್ಲಿ ಹಾಕೊಂಡ್ಬಿಡೋರಂತ. ಇದೇನ್ ಮಾಡೋದು ಅಂತಾರಿ ತಗೊಂಡು. ಅದಕ್ಕೆ ಆತಗೆ ಏನೇನ್ ಔಷಧಿಗಳು ಕೆಲಸ ಮಾಡಾಕತ್ತೇವಂತ ನೋಡಿ ಡಾಕ್ಟರ್ ಹೆಂಗ್ ಗುಳಿಗೆಗಳನ್ನು ಕೊಡ್ಕೊಂತ ಬರ್ತಾರ, ಅದ್ರಂಗ ಗುರು ಆದ್ರೂ ಕೂಡ ಶಿಷ್ಯನ ಒಂದು ಮುಖದ ಒಂದು ಲಕ್ಷಣ ಅಥವಾ ತಿಳ್ಕೊಳ್ಳುವಂತ ಭಾವ, ಆತನ ಯಾವ ರೀತಿಯಿಂದ ಕೇಳ್ತಾನನ್ನುವಂತ ರೀತಿಯಲ್ಲಿ ಆತ ತನ್ನಲ್ಲಿರುವಂತ ಎಲ್ಲಾ ವಿಚಾರಗಳನ್ನ ಧಾರೆ ಎರೆದ್ಬಿಡ್ತಾನೆ ನೋಡ್ರಿ. ಅಷ್ಟು ತಾಕತ್ತು ಗುರುವಿನ ಹತ್ರ ಅದ, ತಗೊಳ್ಳುವಂತ ತಾಕತ್ತು ಶಿಷ್ಯನ ಹತ್ರ ಕೂಡ ಇರ್ಬೇಕು. ಹಂಗಾದಾಗ ಇಲ್ಲಿ ಕೆಲಸಗಳಾಗ್ತಾವ. ಆ ರೀತಿ ಆತ ಗುರು ಕೊಟ್ಟಂತ ಉಪದೇಶವನ್ನ ಈತ ತಗೊಂಡು ಅದರಿಂದ ಸತ್ಶಿಷ್ಯನು, ಈತಗ ಸತ್ಶಿಷ್ಯ ಅಂತ ಹೇಳ್ತಾರೆ. ಯಾವುದೇ ಸಂಶಯಗಳು ಉಳಿಯೋದೇ ಇಲ್ಲ ಇಲ್ಲಿ. ಮತ್ತು ಒಂದ್ ಸಲ ಕೇಳಿದ್ಮೇಲೆ ನಮ್ಗೆ ಇನ್ನೂ ಅದಾವ್ರಿ, ಇದು ಒಂದೇ ಸಲ ಕೇಳಿ ಹಾಗಂಗಿಲ್ಲ ಅಂತ ಅಲ್ಲ. ಇದು ಸತತ ಬೇಕು, ನಮ್ಗೆ ದೃಢಭಾವ ಬರೋವರೆಗೂ ಇವೆಲ್ಲ ಬೇಕಾಗ್ತದ. ಹಂಗಾಗಿ ಸತ್ಶಿಷ್ಯ ಯಾವುದು ಸಂಶಯಾದಿಗಳು ಇಲ್ಲದೆ, ಈಗ ನಾನು ಹೆಂಗದೆ ನಿನಗೆ ಯಾವ ಸಂಶಯ ಇಲ್ಲ. ಮೊದಲು ಬಹಳ ಸಂಶಯ ಇದ್ದು ಏಟ್ ಹೆದರ್ತಿದ್ದೆ. ಈ ಶರೀರದ ಕಷ್ಟಗಳನ್ನ ನೋಡಿದಾಗ ಹಲವಾರು ರೀತಿಯಿಂದ ಬಹಳ ಗೊಂದಲದಾಗಿದ್ದೆ, ಬಹಳ ದುಃಖದಾಗಿದ್ದೆ, ಬಹಳ ಭಯದಲ್ಲಿದ್ದೆ ನಾನು ಅಂತ ಹೇಳಿ ಶಾಂತ ಚಿತ್ತನಾಗಿ ಈಗ ನಾನು ಹೆಂಗದೀನಿ, ನಿಜ ಸುಖದಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾನಂತ. ನಿಜ ಸುಖದಲ್ಲಿ ಅದಕ್ಕೆ ಹೇಳ್ತಾರ, ಹಿಂದಿರ್ಪೇನು ನಿಜ ಸುಖದಲ್ಲಿ ಬಹು ದಂದುಗವೆಲ್ಲವ ನಳಿದುಳಿದು. ಅದ್ಭುತವಾದಂತಹ ಯಾವ್ದು ನಿನ್ಗೆ ಯಾವ್ದು ಸಂಬಂಧ ಇಲ್ಲ, ನೀ ದುಃಖ ಪಡಬಾಡು ಅಂತ ನಮ್ಗೆ ಧೈರ್ಯ ಕೊಟ್ಟು ಆ ವಿಚಾರಗಳನ್ನ ಹೇಳಿ ಅವ್ರು ಕೃಪೆ ಮಾಡಿಬಿಟ್ರು. ನಾನಿವಾಗ ಯಾವ್ದು ಭಯ ಇಲ್ಲ, ನನಗೆ ಆನಂದವಾಗಿದ್ದೀನಿ ಅಂತ ಹೇಳುವಂತ ಆ ಶಿಷ್ಯನ ಒಂದು ವಾಕ್ಯಗಳು ಬಹಳ ಅದ್ಭುತವಾಗಿ ಅದಾವ. ನಿಜವಾಗಿ ನಾವೆಲ್ಲ ಇಂಥದೆಲ್ಲ ಕೇಳ್ತಾ ಇದ್ವಿ, ಧನ್ಯರು. ಮತ್ತೆ ಮುಂದಿನ ವಿಚಾರ ಏನ್ ಹೇಳ್ತಾ ಇದ್ದಾರ ನಿಜಗೊಂಡ್ರಂತ ನಾಳೆ ವಿಚಾರ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರவோம்.